ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂದರಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಪ್ರಾರಂಭೆ ಕಿಂಚಿನ್ಮಾಹಾತ್ಮ್ಯಾನುವಾದಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಗುರು ಸಾರ್ವಭೌಮರ ಸುಧೀಂದ್ರ ತೀರ್ಥರ ವಿಜಯೇಂದ್ರ ತೀರ್ಥರ ಸನ್ನಿಧಾನ ಅಲ್ಲಿಯೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸಿ, ಶ್ರೀಮದ್ ಭಾಗವತ ಮಹಾಪುರಾಣದ 5 ದಿನಗಳ ಪ್ರವಚನವನ್ನು ಯಥಾಮತಿಯಾಗಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರವಚನದಲ್ಲಿ ಕೇವಲ ಸಂಕ್ಷಿಪ್ತವಾಗಿ ಕಥಾಭಾಗವನ್ನು ನೋಡಿ ಸಂದೇಶಗಳೊಂದಿಗೆ ಈ ಒಂದು ವಾಕ್ಕುಸುಮಗಳನ್ನು ಭಗವಂತನಲ್ಲಿ ಅರ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಭಾಗವತ ಪುರಾಣಗಳಲ್ಲಿ ರಾಜ, ಉಳಿದ ಪುರಾಣಗಳೆಲ್ಲ ರಾಣಿಯರಿದ್ದಂತೆ ಅಂತ ತಿಳಿಸ್ತಾರೆ. ರಾಣಿಯರಿಗೆ ಒಬ್ಬ ರಾಜ ಬೇಕಲ್ವೇ, ರಾಜನಿಗೆ ರಾಣಿಯರು ಬೇಕು. ಭಾಗವತ ಪುರಾಣಗಳ ರಾಜ ಅಂದರೆ ಉಳಿದ ಪುರಾಣಗಳೆಲ್ಲ ರಾಣಿಯರು ಅಂತ ಚಿಂತನೆ ಮಾಡಬೇಕು. ಪುರಾಣಗಳ ರಾಜ ಅಂದರೆ ಅಭಿಪ್ರಾಯ ಏನು? ಪುರಾಣಗಳ ಅರಸ, ಅದರ ಅಭಿಪ್ರಾಯ ಏನು? ಉಳಿದೆಲ್ಲ ಪುರಾಣಗಳಲ್ಲಿ ಭಾಗವತದ ಬಗ್ಗೆ ಮಹಿಮೆ ಬರ್ತದೆ, ಆದರೆ ಭಾಗವತದಲ್ಲಿ ಬೇರೆ ಪುರಾಣಗಳ ಮಹಿಮೆ ಅಂತ ಹೇಳಿದ್ದಿಲ್ಲ. ಈ ಯುಕ್ತಿಯನ್ನು ಅವಲಂಬಿಸಿಕೊಂಡು ಭಾಗವತ ಪುರಾಣಗಳ ರಾಜ ಅಂತ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಭಾಗವತ ಮಾಹಾತ್ಮ್ಯ ಪದ್ಮಪುರಾಣದಲ್ಲಿ ಬಂದಿದೆ. ಯೋಚಿಸಿದರೆ ಆಶ್ಚರ್ಯ ಆಗ್ತದೆ. ಪದ್ಮಪುರಾಣದಲ್ಲಿ ಭಾಗವತವನ್ನು ಶ್ರವಣ ಮಾಡಿದರೆ ಏನು ಫಲ ಬರ್ತದೆ ಅಂತ ಕಥೆ ಹೇಳ್ತಾರೆ ವೇದವ್ಯಾಸರು.
ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಭಾಗವತ ಶ್ರವಣದಿಂದ ಏನಾಗ್ತದೆ ಅಂತ ಅಲ್ಲಲ್ಲಿ ಮಹಾತ್ಮ್ಯವನ್ನು ಹೇಳ್ತಾರೆ. ಈ ವಿಷಯವನ್ನು ನಾವು ಅವಲೋಕನ ಮಾಡಿದ್ರಿಂದ ಭಾಗವತ ಉಳಿದ ಪುರಾಣಗಳಿಗಿಂತ ಶ್ರೇಷ್ಠ ಅಂತ ತಿಳಿಲಿಕ್ಕೆ ಬರ್ತದೆ. ಕ್ಷೇತ್ರಗಳಲ್ಲಿ ಸಪ್ತಕ್ಷೇತ್ರಗಳನ್ನು ತಿಳಿತೇವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ದ್ವಾರಾವತಿ, ಈ ಎಲ್ಲವೂ ಮೋಕ್ಷದಾಯಕ ಕ್ಷೇತ್ರಗಳು ಅಂತ ಪ್ರಸಿದ್ಧ. ಅಯೋಧ್ಯ ಮೋಕ್ಷವನ್ನು ನೀಡುತ್ತದೆ. ಮಥುರಾ ಮೋಕ್ಷವನ್ನು ನೀಡುವ ಪಟ್ಟಣ. ಮಾಯಾ, ಹರಿದ್ವಾರಕ್ಕೆ ಮಾಯಾ ಅಂತ ಹೆಸರು, ಮೋಕ್ಷದಾಯಕ ಕ್ಷೇತ್ರ. ಆದರೆ ಈ ಶಬ್ದಗಳಲ್ಲೇ ನಿಮಗೆ ಸ್ತ್ರೀಲಿಂಗ ಇರೋಣದ್ರಿಂದ ಇವೆಲ್ಲ ರಾಣಿಯರಂತೆ. ಅಯೋಧ್ಯ, ಮಥುರಾ, ಮಾಯಾ ನೋಡಿ, ಎಲ್ಲ ಸ್ತ್ರೀಲಿಂಗ, ಇವರೆಲ್ಲ ರಾಣಿಯರಂತೆ, ಪಟ್ಟದರ್ಶಿಯರು. ಕ್ಷೇತ್ರ ರಾಜ ಯಾರು ಹಾಗಾದರೆ? ಪ್ರಯಾಗ ಇದೆಯಲ್ಲ, ಪ್ರಯಾಗ ಅಂತ ಬಹಳ ಪ್ರಸಿದ್ಧವಾದದ್ದು. ಇನ್ನು ಕೆಲವು ದಿನಗಳಲ್ಲಿ ಕುಂಭಮೇಳ ನಡೀಲಿಕ್ಕಿದೆ, ಅದು ರಾಜ ಅಂತ ಕರೆಸ್ಕೋತು. ಪ್ರಯಾಗ ರಾಜ್ ಅಂತ ಪ್ರಸಿದ್ಧ ಆಯ್ತಂತೆ. ಹಾಗಾಗಿ ಕ್ಷೇತ್ರಗಳಲ್ಲಿ ನಾವು ಯೋಚನೆ ಮಾಡುವಾಗ ಸಪ್ತ ಮಹಾಕ್ಷೇತ್ರಗಳು ಮೋಕ್ಷದಾಯಕ ಅಂತಾದರೂ ಅವರೆಲ್ಲ ಪಟ್ಟದರ್ಶಿಯರಾದರೆ ಅವರಿಗೆಲ್ಲ ಒಬ್ಬ ಅರಸ ಇದ್ದಾನೆ, ಪ್ರಯಾಗ ರಾಜ ಅಂತ ಕರೀತಾರೆ. ಹೇಗೋ 17 ಪುರಾಣಗಳೆಲ್ಲ ಪಟ್ಟದರ್ಶಿಯರಾದರೆ ಶ್ರೀಮದ್ಭಾಗವತ ಪುರಾಣವನ್ನು ಅರಸ ರಾಜ ಅಂತ ಚಿಂತನೆ ಮಾಡಬೇಕಂತ. ಈ ಪುರಾಣ 17 ಪುರಾಣಗಳ ರಚನೆ ಆದ ನಂತರ ಬಂತು ಅಂತ ಭಾಗವತದಲ್ಲೇನೆ ವ್ಯಾಸರು ಅದನ್ನು ತಿಳಿಸ್ತಾರೆ. ಮೊದಲನೇ ಸ್ಕಂಧದಲ್ಲೇ ಬರುವ ಒಂದು ಅಂಶ ವ್ಯಾಸರ ನಾರದರ ಸಂವಾದದಲ್ಲಿ ಮೂಡಿ ಬರ್ತದೆ. ವೇದವ್ಯಾಸರ ಮುಖವನ್ನು ನೋಡಿ ನಾರದರು ಬಂದು ಹೇಳ್ತಾರೆ, ಏನೋ ನಿಮ್ಮ ಮನಸ್ಸಿನಲ್ಲಿ ಅತೃಪ್ತಿ ಕಂಡಾಗಿದೆಯಲ್ಲ, ಏನದು ಅಂತ. ಮಹಾಭಾರತ ರಚನೆ ಮಾಡಿದಿರಿ, ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟಿರಿ, ವೇದಗಳನ್ನು ವಿಭಾಗ ಮಾಡಿದ್ರಿ, ವೇದಾರ್ಥ ನಿರ್ಣಯ ಮಾಡಲಿಕ್ಕೋಸ್ಕರನೇ ಬ್ರಹ್ಮಸೂತ್ರ, ಅದೇ ವೇದಾರ್ಥವನ್ನು ವಿಸ್ತಾರ ಮಾಡಲಿಕ್ಕೆ ಮಹಾಭಾರತ, 17 ಪುರಾಣಗಳನ್ನು ಕೊಟ್ಟರಿ ಸಜ್ಜನರಿಗಾಗಿ, ಇನ್ನೇನು ವೇದವ್ಯಾಸ, ಇನ್ನೇನು ನಿನಗೆ? ಆ ರೀತಿ ಅತೃಪ್ತಿ ಬರಲಿಕ್ಕೇನು? ಅದನ್ನೇ ನೀನು ಹೇಳು ಅಂದ್ರಂತೆ ವೇದವ್ಯಾಸ. ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ವ್ಯಾಸರು ಸರ್ವಜ್ಞರು, ಸಾಕ್ಷಾತ್ ಭಗವಾನ್ ನಾರಾಯಣನ ಅವತಾರ. ಆದರೂ ನಾರದರು ಬಂದಾಗ ಏನೂ ಗೊತ್ತಿಲ್ಲದವನಂತೆ ತನ್ನನ್ನು ತಾನು ಹಾಗೆ ಬಿಂಬಿಸ್ತಾನೆ ಭಗವಂತ, ಕೆಲವರನ್ನು ಮೋಹಗೊಳಿಸ್ಲಿಕ್ಕೋಸ್ಕರ. ಗೊತ್ತಿಲ್ಲದಂತೆ ಪ್ರಶ್ನಿಸಿದರೆ ನಾರದರಂತಾರೆ, ನಿನಗೆ ಗೊತ್ತಿಲ್ಲದ್ದು ಏನಿದೆ, ನನಗೊಂದಿಷ್ಟು ಪ್ರಸಿದ್ಧಿ ಬರಲಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತೀಯಾ? ಹಾಗಾಗಿ ನಾನು ಉತ್ತರ ವಿಡಂಬನೆಯ ರೂಪದಲ್ಲೇ ಕೊಡ್ತೇನೆ ಅಂದ್ರಂತೆ. ಇಷ್ಟೆಲ್ಲ ರಚನೆ ಮಾಡಿದ ನಿನಗೆ ಇನ್ನೂ ಮನಸ್ಸಿನಲ್ಲಿ ಅತೃಪ್ತಿ ಇದೆ ಅಂದರೆ ಅರ್ಥ ಇನ್ನೊಂದರ ರಚನೆಯ ಬಾಕಿ ಉಳಿದಿದೆ, ಅವಶ್ಯಕತೆ ಇದೆ ಅಂತಂದ್ರಂತೆ. ಅದು ಬೇರೆ ಯಾವುದಲ್ಲ, ಶ್ರೀಮದ್ಭಾಗವತವನ್ನು ರಚನೆ ಮಾಡು ಅಂತಂದರು. ಕಾರಣ ಬೇರೆ ಬೇರೆಯನ್ನೇ ಹೇಳ್ತಾರೆ, ಅದರಲ್ಲಿ ಒಂದೆರಡು ಕಾರಣ ಅನುಸಂಧಾನ ಮಾಡಬೇಕು. ಪ್ರಮುಖವಾದ ಕಾರಣ ಬಹಳ ವಿಶೇಷ. ಮಹಾಭಾರತವನ್ನು ರಚಿಸಿದಿ ಸ್ವಾಮಿ ನೀನು, ಧರ್ಮಜ್ಞಾನ ಸಜ್ಜನರಿಗೆ ಬರಲಿ ಅನ್ನೋದೇ ಉದ್ದೇಶ ಆಗಿತ್ತು. ಆದರೆ ಭಾಷೆಗಳನ್ನು 3 ಅಳವಡಿಸಿದಿ. ಗುಹ್ಯ ಭಾಷಾ, ಸಮಾಧಿ ಭಾಷಾ, ದರ್ಶನ ಭಾಷಾ ಅಂತ ಈ 3 ಭಾಷೆಗಳನ್ನು ಅಳವಡಿಸಿ ಮಹಾಭಾರತವನ್ನು ರಚಿಸಿದಿ. ಹಾಗಾಗಿ ಆ 3 ಭಾಷೆಯನ್ನು ಬಲ್ಲವರು ಮಾತ್ರ ಅದನ್ನು ತಿಳಿದು ಅಧ್ಯಯನ ಮಾಡಿ ನಿನ್ನನ್ನು
ನಿನ್ನ ಗುಣಗಳನ್ನು, ನಿನ್ನ ಮಹಿಮೆಯನ್ನು ಅವರು ಅವಲಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೆ 3 ಭಾಷೆಯ ತಿಳುವಳಿಕೆ ಇರ್ತದೆ ಅಂತಿಲ್ಲ. ಇತ್ತೀಚೆಗಂತೂ ಒಂದು ಭಾಷೆ ತಿಳುವಳಿಕೆ ಬರೋದು ಕಠಿಣ ಆಗಿದೆ. ಹಾಗಾಗಿ ಭಾಷಾ ತ್ರೈವಿಧ್ಯದ ಅರಿವಿಲ್ಲದೆ ಇದ್ದವರಿಗೆ ಸರಳ ಸುಂದರವಾದ ಒಂದು ಸಮಾಧಿ ಭಾಷೆಯಲ್ಲಿ ನಿನ್ನ ಮಹಿಮೆಗಳನ್ನೇ ನೇರವಾಗಿ ಹೇಳುವ, ನಿನ್ನಲ್ಲಿ ಬಹುಬೇಗ ಭಕ್ತಿ ಮೂಡಿಸುವ ಒಂದು ಗ್ರಂಥದ ಅವಶ್ಯಕತೆ ಇದೆ. ಅದನ್ನು ನೀನು ರಚನೆ ಮಾಡಿಕೊಡು ಅಂತ ನಾರದರು ಪ್ರಾರ್ಥನೆ ಮಾಡಿದರು. ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ, ಇದು ನಾರದರ ಮಾತು. ಸಮಾಧಿನ ಅಂದರೆ ಸಮಾಧಿ ಭಾಷೆಯಲ್ಲಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿಯೂ ಕೂಡ ಶ್ರೀಮದ್ ಭಾಗವತ ಬಹಳ ಶ್ರೇಷ್ಠ ಅಂತ ನಾವು ಅನುಸಂಧಾನ ಮಾಡಬೇಕು. ಮಂದಾ ಸುಮಂದಮತಯ ಮಂದಭಾಗ್ಯ ಹ್ಯುಪದ್ರುತಾ, ಕಲಿಯುಗದಲ್ಲಿರುವ ಸಜ್ಜನರಿಗೆ ಭಾಗ್ಯ ಅಲ್ಪ ಇದೆ, ಆಯುಷ್ಯ ಅಲ್ಪ ಇದೆ, ಉಪದ್ರವಗಳು ಜಾಸ್ತಿ ಇದೆ. ಉಪದ್ರವ ಕಡಿಮೆ ಇಲ್ಲ ಅಂದ್ಕೊಳ್ಬೇಡಿ, ರೀಚಾರ್ಜ್ ಮಾಡಿದಷ್ಟು ಉಪದ್ರವ ಜಾಸ್ತಿ. ನಾವೇ ನಮಗೆ ಉಪದ್ರವಗಳನ್ನು ರೀಚಾರ್ಜ್ ಮಾಡಿ ಪಡಿತಿದ್ದೇವೆ. ಬಡ್ಡಿ ಪಡೆದ ಹಾಗೆ ಪಡಿತಿದ್ದೇವೆ, ಬಡ್ಡಿ ಪಡೆದ ಹಾಗೆ, ಇಂಟ್ರೆಸ್ಟ್ ಪಡೆದ ಹಾಗೆ. ಇವತ್ತು ಹೀಗಿದ್ದೇವೆ ಅಂದರೆ ನಾಳೆ ಹೊಸದಕ್ಕೆ ಒಳಗಾಗಿರ್ತೇವೆ. ಮಂದಭಾಗ್ಯ ಹ್ಯುಪದ್ರುತಾ ಅಂತಾರೆ ಭಾಗವತದೊಳಗೆ. ಗೊತ್ತು, ಅದು ಕಲಿಯ ಪ್ರಭಾವ ಆಗಿದೆ. ನಮ್ಮಂಥವರಿಗೂ ಭಗವಂತನಲ್ಲಿ ಬಹುಬೇಗ ಭಕ್ತಿ ಮೂಡಿ ಮನಸ್ಸು ವಿಚಲಿತ ಆಗದಂತೆ ಅವನ ಗುಣ, ಅವನ ಕ್ರಿಯೆ, ಅವನ ಕರ್ತೃತ್ವ ಅದೇ ಸದಾ ಮನಸ್ಸಿಗೆ ಬರುವಂತೆ ಮಾಡಬೇಕಾದ್ರೆ ಅದು ಶ್ರೀಮದ್ ಭಾಗವತದಿಂದ ಮಾತ್ರ ಸಾಧ್ಯ. ಹಾಗಾಗಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ನಮ್ಮಂಥವರಿಗೆ ಶ್ರೀಮದ್ ಭಾಗವತ ಅಲ್ಲದೆ ಇನ್ಯಾವುದು ಕೈ ಹಿಡಿಲಿಕ್ಕೆ ಸಾಧ್ಯ? ಇದನ್ನು ಆಲೋಚನೆ ಮಾಡಬೇಕು. ಇದೊಂದು ಅಂಶ. ಮತ್ತೊಂದು ಅಂಶ, ಶ್ರೀಮದ್ ಭಾಗವತ ಮಹಾಪುರಾಣದ ಶ್ರವಣಕ್ಕೆ ಪೂರ್ವದಲ್ಲಿ ಮಹಾತ್ಮ್ಯವನ್ನು ಹೇಳ್ತಾರೆ. ಪದ್ಮಪುರಾಣದಲ್ಲಿ ಪ್ರಸಿದ್ಧ 2 ಕಥೆಗಳು. ಒಂದು ತುಂಗಭದ್ರಾ ತೀರದಲ್ಲಿ ಗೋಕರ್ಣ ಅನ್ನುವಂಥ ವಿಪ್ರ ಭಾಗವತ ಶ್ರವಣ ಮಾಡಿಸಿದ ಕಥೆ. ಸನತ್ಕುಮಾರರು ಗಂಗಾ ತೀರದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳ ಅಭಿವೃದ್ಧಿಗಾಗಿ ಭಾಗವತವನ್ನು ನಾರದರ ಆಯೋಜನೆಯಲ್ಲಿ ಸನತ್ಕುಮಾರರು ನಡೆಸಿದಂಥ ಭಾಗವತದ ಸಪ್ತಾಹದ ಕಥೆ. ಈ 2 ಕಥೆಯಿಂದ ನಮಗೆ ತಿಳಿಸುವ ಸಂದೇಶ ಏನು? ಗೋಕರ್ಣನ ಮನೆಯೊಳಗೆ ಅಣ್ಣನೇ ಪ್ರೇತನಾಗಿದ್ದ. ಪ್ರೇತ ಬಾಧೆಯನ್ನು ಪರಿಹರಿಸಬೇಕು ಅಂತ ಸ್ವತಃ ಗೋಕರ್ಣ ತನ್ನ ಮನೆಯಲ್ಲಿ ಭಾಗವತ ಸಪ್ತಾಹ ಮಾಡಿದ. ಇದು ನಮಗೆ ಕೊಟ್ಟ ತಿಳುವಳಿಕೆ. ಕಲಿಯುಗದೊಳಗೆ ನಾವೆಲ್ಲ ಪ್ರೇತತ್ವ ಬರಲಿಕ್ಕೆ ಬೇಕಾಗುವಷ್ಟು ಪಾಪ ಮಾಡಿರಬಹುದೇನೋ, ಅಥವಾ ಇನ್ಯಾರಾದರೂ ಪಾಪನೂ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ಬಂದ ಹಿರಿಯರು. ಹಾಗಾಗಿ ಪಾಪ ಪರಿಹಾರ, ಪ್ರೇತತ್ವದಂತಹ ದುರಿತ ನಿವಾರಣೆ, ಯಮಲೋಕಕ್ಕೆ ಹೋಗುವ ಸಂದರ್ಭ ಇದ್ದರೆ ಅದರಿಂದ ಪರಿಹಾರ, ಹೀಗೆ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಭಾಗವತವನ್ನು ಶ್ರವಣ ಮಾಡಲಿ ಎನ್ನುವುದು ಒಂದು ಸಂದೇಶ. ಇನ್ನೊಂದು ಕಥೆ ಸನತ್ಕುಮಾರದ್ದು ಹೇಳಿದ್ದಿದೆಯಲ್ಲ, ಅದು ಇಷ್ಟವನ್ನು ಪಡೀಲಿಕ್ಕೋಸ್ಕರ ಶ್ರೀಮದ್ ಭಾಗವತವನ್ನು ಕೇಳಲಿ ಅಂತ ಅರ್ಥ. ಇಷ್ಟ ಅಂದರೆ ಯಾವುದು? ಇಷ್ಟ ಅಂತ ಯಾವುದನ್ನು ಗುರುತಿಸಬೇಕು. ದೇವರಲ್ಲಿ ಭಕ್ತಿ ಯಾರಿಗಿಷ್ಟ ಇಲ್ಲ? ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಯಾರಿಗಿಷ್ಟ ಇಲ್ಲ? ಈ ಸಂಸಾರದಲ್ಲಿ ವೈರಾಗ್ಯ ಬರೋದು ಯಾರಿಗಿಷ್ಟ ಇಲ್ಲ? ಮನುಷ್ಯನಿಗೆ ಇದಕ್ಕಿಂತ ಇಷ್ಟ ಯಾವುದಿದೆ ಹೇಳಿ? ಮೋಕ್ಷ ಬಹಳ ದೂರ ಇದೆ, ಅದನ್ನು ಇಷ್ಟಪಡಲ್ಲ ಅಂತನ್ನಲ್ಲ. ಯಾರು ತಾನೇ ಇಷ್ಟಪಡಲ್ಲ ಮೋಕ್ಷವನ್ನು? ಅದನ್ನು ಕೊಡೋ ದೇವರು ಅವನು ಇಷ್ಟ ಅಲ್ವೇ? ನಮಗಿಷ್ಟವಾದದ್ದನ್ನು ಕೊಡ್ತಾನಾದ್ದರಿಂದ ಅವನು ಇಷ್ಟನೇ ತಾನೇ. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಶೇಷದರ್ಶನಃ ನಿತ್ಯಾ ತಾದೃಶ ಚಿಚ್ಚೇತ್ಯ ಯಂತೇಷ್ಟೋನೋ ರಮಾಪತಿ ಅಂತಾರೆ ಭಗವತ್ಪಾದರು. ಇಷ್ಟ ರಮಾಪತಿ, ಇಷ್ಟ ಕೊಡ್ತಾನಾದ್ರಿಂದ ಆತನೂ ಇಷ್ಟನೇ.
ಹಾಗಾಗಿ ಆ ಇಷ್ಟವನ್ನು ನಾವು ಪಡಿಬೇಕು. ಭಗವಂತನ ಪ್ರಸಾದ, ಅವನ ಅನುಗ್ರಹಕ್ಕಾಗಿ ನಾವು ಸಂಪಾದಿಸಬೇಕಾದ ಜ್ಞಾನ. ಆ ಜ್ಞಾನ ಅಂತಃಕರಣದಲ್ಲಿ ಪರಿಪಾಕ ಆಗಬೇಕಾದರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ವೈರಾಗ್ಯ ಇವುಗಳೆಲ್ಲ ಇಷ್ಟ ಅಂತಂದವರು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಲಿ. ಅದನ್ನು ಪಡಿಲಿಕ್ಕಾಗಿ ಇದು ಇಷ್ಟಪ್ರಾಪಕ ವ್ಯವಸ್ಥೆಯನ್ನು ತಿಳಿಸ್ತದೆ. ಹೀಗೆ ಇಷ್ಟಪ್ರಾಪಕ ಅನಿಷ್ಟ ಪರಿಹಾರಕ ಎರಡು ಮಾಹಾತ್ಮ್ಯವನ್ನು ಪ್ರಾರಂಭದಲ್ಲಿ ಶ್ರವಣ ಮಾಡಿ ಭಾಗವತದಲ್ಲಿ ಪ್ರವೇಶ ಮಾಡಬೇಕು ಅಂತ ಶಿಷ್ಟರು ಪದ್ಧತಿ ಹಾಕಿದ್ದಾರೆ. ಇನ್ನು ಶ್ರೀಮದ್ ಭಾಗವತದ ಮಹತ್ವವನ್ನು ಅರಿಬೇಕು. 564ರಷ್ಟು ಬ್ರಹ್ಮಸೂತ್ರಗಳಿದ್ದಾವೆ. ವೇದಗಳು ಅನಂತ ಇದ್ದಾವೆ, ಸಂಖ್ಯೆನೇ ಇಲ್ಲ. ವೇದಗಳ ಸಂಖ್ಯೆ ಇಷ್ಟು ಅಂತ ಹೇಳಲಿಕ್ಕಿಲ್ಲ, ಅಸಂಖ್ಯ ಇದ್ದಾವೆ. ಅಸಂಖ್ಯ ವೇದಗಳು ಭಗವಂತನನ್ನು, ಅವನ ಗುಣಪೂರ್ಣತೆಯನ್ನೇ ಹೇಳಲಿಕ್ಕೆ ಹೊರಟಿದ್ದಾವೆ. ನಮ್ಮ ನಿಮ್ಮ ಜೀವನದಲ್ಲಿ ವೇದಗಳಷ್ಟು ದೊಡ್ಡ ಬಂಧು ಇನ್ನೊಬ್ಬನಿಲ್ಲ. ನಾವು ಅಂದ್ಕೊಂಡಿದ್ದೇವೆ ನಮ್ಮ ಪಕ್ಕದ ಮನೆಯವರು ಬಹಳ ಅಭಿಮಾನ ಮಾಡ್ತಾರೆ ನಮ್ಮ ಮೇಲೆ ಅಂತ. ಅವ್ರ ಪಕ್ಕದ ಮನೆಯವ್ರಿಗೆ ಅವ್ರು ಬೈತಿರ್ತಾರೆ, ಏನು ಉಪಯೋಗ ಇಲ್ಲ, ಸುಮ್ಮನೆ ಬರ್ತಾನಲ್ಲ ಅಂತ ಸಹಾಯ ಮಾಡ್ತೇವಷ್ಟೇ ಅಂತ. ನಮ್ಮ ಅಣ್ಣ ತಮ್ಮಂದರು ನಮ್ಮ ಮೇಲೆ ಭಾಳ ಅಭಿಮಾನ ಮಾಡ್ತಾರೆ. ಹೆಂಡತಿ, ಮಕ್ಕಳು, ಗಂಡ ಇವರೆಲ್ಲ ಹೆಸರಿಗೆ ಅಭಿಮಾನ, ಹೆಸರಿಗೆ ಬಂಧುಗಳು. ನಿಜವಾದ ನಮ್ಮ ಆತ್ಮನನ್ನು ಉದ್ಧರಿಸಲಿಕ್ಕಿರೋ ಒಬ್ಬನೇ ಬಂಧು ಅಂದರೆ ವೇದ. 1, 2 ಇದ್ದಿದ್ದರೆ ನಮಗೆ ಸಿಗ್ತಿತ್ತೋ ಇಲ್ಲೋ ಕೈಗೆ ಅಂತ ಅನಂತ ಇದ್ದಾವಂತೆ. 1 ಅಲ್ಲ, 2 ಅಲ್ಲ, 3 ಅಲ್ಲ, ಅನಂತ ಇದ್ದಾವೆ. ಅನಂತ ವೇದಗಳೆಂಬ ಬಂಧುಗಳು ನಮಗಿದ್ದಾರೆ. ನಾವು ಯಾವತ್ತೂ ಕೂಡ ಅನಾಥರಲ್ಲ, ನಾವು ಯಾವತ್ತೂ ಸನಾಥರೇ. ನಾವು ಅಬಂಧುಗಳಲ್ಲ, ಸಬಂಧುಗಳೇ. ಯಾಕೆ? ವೇದಗಳಂಥ ಬಂಧುಗಳು ನಮಗಿದ್ದಾವೆ, ನೆನಪಿರಬೇಕು. ಆದರೆ ಆ ವೇದಗಳೆಂಬ ಬಂಧುಗಳು ನಾವೇ ಅಧ್ಯಯನ ಮಾಡಿ ಅವುಗಳಿಂದ ದೇವರನ್ನು ತಿಳಿಲಿಕ್ಕೆ ಹೊರಟ್ರೆ ಸ್ವಲ್ಪ ದಾರಿ ತಪ್ತೇವೆ. ದಾರಿ ತಪ್ಪುವ ಅವಕಾಶ ಇದೆ. ಅದಕ್ಕಾಗೇ ವೇದವ್ಯಾಸನಾಗಿ ನಾರಾಯಣ ಅವುಗಳನ್ನೆಲ್ಲ ಹೀಗೆ ಅರ್ಥೈಸಿಕೊಂಡ್ರೆ ಭಗವಂತನ ಗುಣಚಿಂತನೆ ಆಗ್ತದೆ ಅಂತ ರಚನೆ ಮಾಡಿಕೊಟ್ಟದ್ದೇ ಬ್ರಹ್ಮಸೂತ್ರಗಳು. ಸೂತ್ರ ಅಂದರೆ ಫಾರ್ಮುಲಾಸ್ ಅಂತ ಅರ್ಥ. ಅನಂತ ವೇದಗಳಲ್ಲಿ ಒಂದು 100 ವೇದಗಳ ವಾಕ್ಯ ನೀವು ತಗೊಂಡ್ರು, ಆ 100 ವೇದ ವಾಕ್ಯಗಳಿಗೆ ಇದೇ ಅಭಿಪ್ರಾಯ, ಇಲ್ಲೇ ತಾತ್ಪರ್ಯ, ಇಷ್ಟೇ ಜಿಷ್ಟು ಅಂತ ಹೇಳೋದಿದೆಯಲ್ಲ, ಅದೇ ಸೂತ್ರ. ಸೂತ್ರ ಅಂದರೆ ಬೇರೆ ಏನೋ ಅಂತ ಭಾವಿಸಬೇಡಿ. ಬ್ರಹ್ಮಸೂತ್ರ ಅಂದರೆ ಫಾರ್ಮುಲಾ. ವೇದಗಳನ್ನೆಲ್ಲ ಒಂದೇ ಕಡೆಯಲ್ಲಿ ತಂದು ಜೋಡಿಸ್ತಾವೆ, ಅಪ್ಲಿಕೇಶನ್ಸ್. ಆದರೆ ಅದಕ್ಕೆ ಸರಿಯಾದ ಉದಾಹರಣೆಗಳು ಬೇಕಲ್ಲ. ಮನುಷ್ಯನಿಗೆ ಅಪ್ಲಿಕೇಶನ್ಸನ್ನು ಹೇಳ್ತಾ ಹೋದಾಗೆ ಬೇಸರ ಬರಲಿಕ್ಕೆ ಶುರುವಾಗ್ತದೆ, ಒಂದು ಎಕ್ಸಾಂಪಲ್ಲು ಬರಲಿಲ್ಲ ಅಂತ. ಸೊ ಎಕ್ಸಾಂಪಲ್ ಕೊಡ್ತಾ ಬಂದ ಹಾಗೆ ಮನುಷ್ಯ ಬೇಗ ಅದನ್ನು ಅರಿಲಿಕ್ಕೆ ಅವಕಾಶ ಆಗ್ತದೆ. ಆ ಎಲ್ಲ ಬ್ರಹ್ಮಸೂತ್ರಗಳಿಗೆ ಅನಂತ ವೇದಗಳನ್ನು ನಿರ್ಣಯಿಸುವ ಶಕ್ತಿ ಇದ್ದು ಎಕ್ಸಾಂಪಲ್ಸ್ ಬೇಕು ಅನಿಸಿದಾಗ ವೇದವ್ಯಾಸರು ರಚನೆ ಮಾಡಿಕೊಟ್ಟದ್ದೇ ಶ್ರೀಮದ್ ಭಾಗವತ ಅಂತ ಭಾವಿಸ್ಬೇಕಂತ. ಇದನ್ನು ಸ್ವತಃ ಭಗವತ್ಪಾದರು ಹೇಳ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಅಂತ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಯವನ್ನು ಮಾಡಲಿಕ್ಕೆ ಬಂದ ಅಪ್ಲಿಕೇಶನ್ಸ್. ಅವುಗಳ ಅರ್ಥ, ಅವುಗಳ ಪ್ರಯೋಜನ ಅಥವಾ ಅವುಗಳಿಗೆ ಬೇಕಾದ ಸರಿಯಾದ ದೃಷ್ಟಾಂತ ಅದನ್ನು ನೀವು ಭಾಗವತದಲ್ಲಿ ನೋಡ್ಬೋದು. ಭಾಗವತ ಇಷ್ಟು ಅದ್ಭುತವಾದ ಪ್ರಮೇಯ ಭರಿತ ಗ್ರಂಥ ಅಂತ ಚಿಂತನೆ ಮಾಡಬೇಕಂತ. ಮಹಾಭಾರತ ಇದೆ, ಬಹಳ ವಿಸ್ತೃತವಾದ ಗ್ರಂಥ. ದೇವತೆಗಳು ಮನೆಗಳಲ್ಲಿ ಇವತ್ತಿಗೂ ಕೊಂಡಾಡುವ ಗ್ರಂಥ ನಿಜವೇ. ಆದರೆ ಆ ಮಹಾಭಾರತದ ಎಷ್ಟೋ ವಿಷಯಗಳು ನಿರ್ಣಯ ಆಗಬೇಕಾದ್ರೆ ಭಾಗವತಕ್ಕೆ ಬರಬೇಕಂತೆ. ಹಾಗಾಗೂ ಭಾಗವತ ಶ್ರೇಷ್ಠ ಅಂತ ಚಿಂತನೆ ಮಾಡ್ತಾರೆ. ಭಾರತಾರ್ಥ ವಿನಿರ್ಣಯ ಅಂತ ಅನುಸಂಧಾನ ಮಾಡಿದ್ದಾರೆ. ವೇದಗಳ ಸಾರ
ಬ್ರಹ್ಮಸೂತ್ರದ ಅರ್ಥ, ಮಹಾಭಾರತದ ನಿರ್ಣಯ, ಭಾರತಾರ್ಥದ ವಿನಿರ್ಣಯ, ಗಾಯತ್ರಿಯ ಭಾಷ್ಯ, ಇದೇ ನಿಮ್ಮ ಮುಂದೆ ಇವತ್ತು ತೆರೀಲಿಕ್ಕೆ ಹೊರಟಂತಹ ಶ್ರೀಮದ್ ಭಾಗವತ. ಈ ಭಾವದಿಂದ ಶ್ರೀಮದ್ ಭಾಗವತವನ್ನು ಅನುಸಂಧಾನ ಮಾಡಬೇಕಂತ. ಇದು ಮತ್ತೊಂದು ಭಾಗವತದ ಬಗ್ಗೆ ನಾವು ತಿಳಿಲೇಬೇಕಾದ ಮೊದಲು ತಿಳಿಲೇಬೇಕಾದ ಸಂದೇಶ. ಭಾಗವತದ ಒಳಗೆ ಪ್ರವೇಶ ಮಾಡಿದಾಗ ಒಂದು ಮಾತನ್ನು ಹೇಳ್ತಾರೆ ವ್ಯಾಸರು. ಈ ಭಾಗವತ ಶ್ರವಣ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಅವನಿಗೇನು ಲಾಭ ಆಗ್ತದೆ? ಹೃದಯದಲ್ಲಿ ಭಗವಂತನ ಸನ್ನಿಧಾನ ಜಾಗೃತ ಆಗ್ತದೆ. ಇದಕ್ಕಿಂತ ಏನು ಲಾಭ ಬೇಕು? ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದು ಭಾಗವತದಲ್ಲೇ ಬರುವ ಮಾತು. ಮನುಷ್ಯರಿಗೆ ಬೇಡವಾಗಿದೆ ಸಂಸಾರ ನಿಜ, ಆದರೆ ಅದರ ಪರಿಹಾರದ ಉಪಾಯ ಏನು? ಮನುಷ್ಯನಿಗೆ ಬೇಡವಾದ ಮೇಲೆ ಪರಿಹಾರದ ಉಪಾಯ ಸಿಗದೆ ಹೋದರೆ ಅಲ್ಲೇ ಹೊರಳಾಡ್ತಿರ್ತಾನೆ. ಹೇಗೆ ಪರಿಹಾರ ಅಂತ ಅದಕ್ಕೆ ಉಪಾಯ ಹೇಳ್ತಾರೆ. ಒಂದೇ ಒಂದು ಉಪಾಯ, ಭಾಗವತ ಧರ್ಮವೇ ಅದಕ್ಕೆ ಪರಿಹಾರ ಅಂತಂದರು. ಭಾಗವತ ಧರ್ಮ ಅಂದರೆ ಏನು? ಫಲದ ಆಸೆಯನ್ನು ಬಿಟ್ಟು ಭಗವಂತನನ್ನು ಪ್ರೀತಿಪಡಿಸ್ಲಿಕ್ಕೆ ಮಾಡುವ ಧರ್ಮವೇ ಭಾಗವತದ ಧರ್ಮ. ಅದನ್ನೇ ಪ್ರೋಜ್ಜಿತ ಕೈತವಃ ಪರಮೋ ಧರ್ಮ, ನಿವೃತ್ತ ಧರ್ಮ ಅಂತ ಇನ್ನೊಂದು ಹೆಸರಿನಿಂದ ಹಿರಿಯರು ಕರೆದರು. ಜ್ಞಾನಪೂರ್ವಕವಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಫಲದ ಆಸೆಯನ್ನು ಬಿಟ್ಟು ಮಾಡಬೇಕು, ದೇವರ ಪ್ರೀತನಾಗಲಿ ಅಂತ ಮಾಡಬೇಕು, ವಿಹಿತವಾದದ್ದನ್ನು ಮಾಡಬೇಕು. ಅದನ್ನು ಭಾಗವತದ ಧರ್ಮ ಅಂತ ಕರೀತಾರೆ. ಯುಗ ಅಡ್ಡಿ ಇಲ್ಲ, ಯುಗ ಯಾರಿಗೂ ಅಡ್ಡಿ ಬರಲ್ಲ. ಭಾಗವತ ಧರ್ಮಾಚರಣೆಗೆ ಕಲಿಯುಗ ಅಡ್ಡಿ ಅಲ್ಲ. ದೇಶ ಅಡ್ಡಿ ಬರಲ್ಲ, ಯಾವ ದೇಶವೂ ಅಡ್ಡಿ ಬರಲ್ಲ, ಯಾವ ಕಾಲವೂ ಅಡ್ಡಿ ಬರಲ್ಲ. ಅಡ್ಡಿ ಬರೋದು ಒಂದೇ, ನಿಮ್ಮೆಲ್ಲರ ಮನಸ್ಸು ಮಾತ್ರ ಅಡ್ಡಿ ಬರ್ತಿರ್ತದೆ ಅಷ್ಟೇ. ಮನಸ್ಸಿನಲ್ಲಿ ಸೇರಿಕೊಳ್ಳೋ ಆಲಸ್ಯ, ಮನಸ್ಸಿನಲ್ಲಿ ಮಾಡುವ ವಿಚಿತ್ರವಾದ ದುರಾಲೋಚನೆಗಳು ಅಡ್ಡಿ ಬರಬೇಕೇ ಹೊರತು ಭಾಗವತ ಧರ್ಮಾಚರಣೆಗೆ ಕಲಿಯುಗ, ದೇಶ ಅವುಗಳು ಅಡ್ಡಿ ಅಲ್ಲ. ಇದನ್ನು ಅನುಸಂಧಾನ ಮಾಡಿಸ್ತಾರೆ. ಈ ಧರ್ಮವನ್ನು ಒಬ್ಬೊಬ್ಬ ವ್ಯಕ್ತಿಯು ಅಳವಡಿಸ್ಕೊಳ್ಳುವಂತಾದರೆ ಭಗವಂತ ಬೇಗ ಪ್ರೀತನಾಗ್ತಾನೆ, ಹೃದಯದಲ್ಲಿ ಬೇರೂರ್ತಾನೆ ಬಂದು. ಸದ್ಯೋ ಹೃದಿ ಅವರುದ್ಧ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದು ಭಾಗವತ ಶ್ರವಣದ ಫಲ ಅಂತ ಅನುಸಂಧಾನ ಮಾಡಿಸ್ತಾರೆ. ಇದಕ್ಕಿಂತ ಏನು ಬೇಕು? ತಾಪತ್ರಯೋನ್ಮೂಲನಂ. ಭಾಗವತ ತಿಳಿಸುವ ವಸ್ತು ಸಾಕ್ಷಾತ್ ಭಗವಂತನೇ ಭಾಗವತ ಪ್ರತಿಪಾದ್ಯ. ಅವನೊಬ್ಬ, ಧರ್ಮ ಒಂದು. ಈ ಎರಡನ್ನು ಭಾಗವತ ತಿಳಿಸ್ಲಿಕ್ಕೆ ಹೊರಡ್ತು. ಒಂದು ಭಗವಂತನನ್ನು, ಅವನನ್ನು ಪ್ರೀತಿಪಡಿಸ್ಲಿಕ್ಕಿರುವ ಭಾಗವತ ಧರ್ಮವನ್ನು ಭಾಗವತ ತಿಳಿಸ್ಲಿಕ್ಕೆ ಹೊರಡ್ತು. ಫಲ, ಬಹುಬೇಗ ಹೃದಯದಲ್ಲಿ ದೇವರ ಸನ್ನಿಹಿತನಾಗ್ತಾನೆ. ಇವತ್ತು ನಾವು ನೀವುಗಳೆಲ್ಲ ಕನೆಕ್ಟಿಂಗ್ ಪೀಪಲ್ಸ್. ಯಾವುದು ನೆಟ್ವರ್ಕ್ ಜಾಸ್ತಿ ಇದೆಯೋ, ಸಿಗ್ನಲ್ ಬೇಗ ಸಿಗ್ತದೋ ಆ ಒಂದು ನೆಟ್ವರ್ಕನ್ನು ಪರ್ಚೇಸ್ ಮಾಡ್ತೀವಿ. ಹಾಗಾದರೆ ಉಳಿದ ಪುರಾಣಗಳನ್ನು ಪರ್ಚೇಸ್ ಮಾಡೋಕ್ಕಿಂತ ಭಾಗವತ ಪರ್ಚೇಸ್ ಮಾಡಿರಿ ಅಂತ ಹೇಳ್ತಾರೆ. ಕಾರಣ, ಭಗವಂತನ ಜೊತೆಗೆ ನೆಟ್ವರ್ಕ್ ಬೇಗ ಸಿಗ್ತದೆ. ಸದ್ಯೋ ಹೃದ್ಯವರುಧ್ಯತೆ ಅತ್ರ ಕೃತಿಭಿಃ. ಹೃದಯ ಸದ್ಯ ಅವರುದ್ಧ್ಯತೆ. ಆ ಕೂಡಲೇ ಭಗವಂತ ಹೃದಯದಲ್ಲಿ ಬಂದು ನಿಮಗೆ ಸಿಗ್ತಾನೆ ಎಂದಾಗ ಭಾಗವತಕ್ಕಿಂತ ಬೇರೆ ನೆಟ್ವರ್ಕನ್ನು ಯಾಕೆ ಅವಲಂಬಿಸ್ತೀರಿ? ಇದು ಫಲ. ಅವಲಂಬಿಸಲಿಕ್ಕಿರುವ ಅಧಿಕಾರಿ
ಅವನೊಂದು ಅರ್ಹತಾ ಸಂಪಾದನೆ ಮಾಡಿರಬೇಕಂತೆ. ಎಲ್ರಿಗೆ ಎಲ್ಲ ಥರದ ಸಿಮ್ ಕಾರ್ಡ್ ಕೊಡಲ್ಲ, ಆಧಾರ್ ಕಾರ್ಡ್ ತರಲೇಬೇಕಲ್ವೇ? ಹಾಗೆ ನಾವು ಒಂದು ಸಿಮ್ ಕಾರ್ಡ್ ಖರೀದಿ ಮಾಡಬೇಕಾದ್ರೆ ಒಂದು ಅರ್ಹತೆ ಬೇಕು ನಮಗೆ. ಯಾವುದೋ ದೇಶದ ಪ್ರಜೆ ಈ ದೇಶದಲ್ಲಿ ಬಂದು ಸಿಮ್ ಕಾರ್ಡ್ ಖರೀದಿ ಮಾಡ್ಬೋದಾ? ಅಥವಾ ಈ ದೇಶದವನು ಬೇರೆ ದೇಶದಲ್ಲಿ ಆ ಕೂಡಲೇ ಸಿಮ್ ಕಾರ್ಡ್ ಖರೀದಿಗೆ ಅವಕಾಶ ಇರ್ತದ? ಅದರದ್ದೇ ಆದಂಥ ಪಾಸ್ಪೋರ್ಟು ಆಧಾರದ ವ್ಯವಸ್ಥೆ ಬೇಕಷ್ಟೇ. ಹಾಗೆ ಭಾಗವತದಂತಹ ಭಗವಂತನನ್ನು ಸಂಪರ್ಕ ಸಾಧಿಸಲಿಕ್ಕಿರುವ ಈ ಸಿಮ್ ಕಾರ್ಡನ್ನು ಖರೀದಿಸಬೇಕಾದ್ರೆ ಒಂದು ಅರ್ಹತೆ ಸಂಪಾದನೆ ಆಗಬೇಕು. ಯಾವುದು? ಏನದರ ಅರ್ಹತೆ? ನಿಮ್ಮ ಬದುಕಿನೊಳಗೆ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತ್ಸರ್ಯ ಬಿಟ್ಟರೆ ಸಾಕಂತೆ, ಅದೇ ಅರ್ಹತೆ ಅಂತ ವೇದವ್ಯಾಸರು ಹೇಳಿದ್ರಂತೆ. ನಿರ್ಮತ್ಸರಾಣಾಂ ಸತಾಂ. ಎಷ್ಟು ದೊಡ್ಡ ಮಾತು! ನಾಳೆಯಿಂದ ಬಿಡ್ರಿ, ಭಾಗವತಕ್ಕೆ ಅರ್ಹರು ಅಂತ ಆಗ್ತೀರಿ ಅಂತಂತದೆ. ಯಾರ ಬಗ್ಗೆ ಅಸೂಯೆ ಪಡಬೇಡ, ಸಜ್ಜನರ ಬಗ್ಗೆ ಅಂತ ಅಭಿಪ್ರಾಯ. ದುರ್ಜನರ ಬಗ್ಗೆ ಅಸೂಯೆ ಪಡದೇ ಇರಬೇಡ. ಇತ್ತೀಚೆಗೆ ಕೆಲವರು ಹಾಗೆ ಹೇಳಲಿಕ್ಕೆ ಹೊರಟಿದ್ದಾರೆ, ಯಾರನ್ನೂ ದ್ವೇಷ ಮಾಡಬೇಡ, ಯಾರ ಮೇಲೂ ಅಸೂಯೆ ಪಡಬೇಡ. ಶಾಸ್ತ್ರ ಹಾಗೆ ಹೇಳಿಲ್ಲ. ಸಜ್ಜನರ ಬಗ್ಗೆ ಅಸೂಯೆ ಪಡಬೇಡ, ಸಜ್ಜನರನ್ನು ದ್ವೇಷಿಸಬೇಡ, ಹರಿಭಕ್ತರನ್ನು ದ್ವೇಷ ಮಾಡಬೇಡ. ಇಷ್ಟೇ ಅದರ ತಾತ್ಪರ್ಯ. ಹಾಗಾಗಿ ನಿರ್ಮತ್ಸರಾಣಾಂ ಸತಾಂ, ಇದು ಭಾಗವತದಂಥ ಸಿಮ್ ಕಾರ್ಡನ್ನು ಖರೀದಿಸಬೇಕು ಅಂತ ಹೊರಟವನಿಗೆ ಅವನ ಅರ್ಹತೆ ಅವನು ಸಂಪಾದಿಸಬೇಕಾಗಿರೋದು ಅವನ ಮನಸ್ಸಿನೊಳಗೆ ವಿಷ್ಣು ಭಕ್ತರ ದೇವಭಕ್ತರ ಬಗ್ಗೆ ಇರುವ ಮಾತ್ಸರ್ಯ, ದ್ವೇಷ, ಅಸೂಯೆ ಅವನು ಅದನ್ನು ದೂರ ಸರಿಸಿಬಿಟ್ಟ ಅಂತಂದರೆ ಅವನು ಇದಕ್ಕೆ ಅರ್ಹತೆ. ಈ ಆಧಾರ ಕಾರ್ಡ್ ಇಟ್ಕೊಂಡು ಬಂದರೆ ಸಾಕು, ಭಾಗವತದ ಸಿಮ್ ಕಾರ್ಡ್ ಕೊಡ್ತೇನೆ ಅಂತಾರೆ ವೇದವ್ಯಾಸರು. ಬ್ರಹ್ಮಸೂತ್ರದ ಅಧಿಕಾರ ಏನು ಅಂದಾಗ ಶಮ ದಮ ಬಹಳ ದೊಡ್ಡದಾಗಿ ಹೇಳಿದರು. ಶಾಂತೋ ದಾಂತೋ ಉಪರತ ಸ್ಥಿತಿಕ್ಷು ಮನಸ್ಸಮಾಹಿತ ಅಂತ ಬಹಳ ದೀರ್ಘವಾಗಿ ಹೇಳ್ತಾರೆ. ಬ್ರಹ್ಮಸೂತ್ರಕ್ಕೆ ಯಾರಾದರೂ ಅಧ್ಯಯನ ಮಾಡಲಿಕ್ಕೆ ಒಳಗೆ ಹೊರಟ್ರೆ ಇಷ್ಟು ದೊಡ್ಡದಾಗಿ ಅರ್ಹತೆ ಸಂಪಾದಿಸ್ರಿ ಅಂದ್ರೆ, ಮಹಾಭಾರತಕ್ಕೆ ಅರ್ಹತೆ ಹೇಳುವಾಗ ಹೇಳ್ತಾರೆ ಬಹಳ ದೀರ್ಘವಾಗಿ, ಉಪನಿಷತ್ತುಗಳಿಗೆ ಅರ್ಹತೆ ಬಹಳ ದೀರ್ಘವಾಗಿ ಹೇಳ್ತಾರೆ. ಭಾಗವತಕ್ಕೆ ವೇದವ್ಯಾಸರು ಅರ್ಹತೆ ಏನು ಅಂತ ಕೇಳಿದರೆ ನಿರ್ಮತ್ಸರರಾಗಿ ಬಾ ಸಾಕು ಭಾಗವತ ಹೇಳ್ತೀನಿ ಅಂತಂತಾರೆ. ಅಂದರೆ ಅವರ ಕರುಣೆ ಎಷ್ಟು, ಆ ಒಳಗಿರುವ ಆ ದೂರದೃಷ್ಟಿ ವೈಶಾಲ್ಯ ಎಷ್ಟು ವ್ಯಾಸರದು. ನಿರ್ಮತ್ಸರಾಣಾಂ ಸತಾಂ, ಇದನ್ನು ಎಲ್ಲರೂ ಕೂಡ ಸಂದೇಶವಾಗಿ ಚಿಂತನೆ ಮಾಡಬೇಕು. ಇವತ್ತು ಪ್ರಪಂಚ ಧರ್ಮದ ವ್ಯವಸ್ಥೆ, ಸತ್ಯದ ನಿಷ್ಠೆ, ಭಕ್ತಿ, ಜ್ಞಾನ ಇವೆಲ್ಲ ಕಬರಿ ಹೋಗ್ತಾ ಇರೋದು ಯಾವುದರಿಂದ ಅಂದರೆ ನಾವು ನಮ್ಮ ಮನಸ್ಸಿನೊಳಗೆ ಇಲ್ಲ ಸಲ್ಲದ ದ್ವೇಷ ಅಸೂಯೆಗಳನ್ನು ಹೆಚ್ಚು ಮಾಡಿಕೊಂಡದ್ದೇ ಇದಕ್ಕೆ ಕಾರಣ ಆಗ್ತಾ ಇದೆ. ಆಲೋಚನೆ ಮಾಡಿ ನೋಡಿದರೆ ನಮ್ಮ ಮನಸ್ಸು ಯಾವುದಕ್ಕೆ ಮೀಸಲು ಮಾಡಿದ್ದೀವಿ? ಯಾರ ಮೇಲೆ ಸಿಟ್ಟು ಮಾಡ್ತಿದ್ದೀವಿ? ಯಾರ ಮೇಲೆ ದ್ವೇಷ ಮಾಡ್ತಿದ್ದೀವಿ? ಮಾಡಿದರೆ ಏನು ಪ್ರಯೋಜನ ಇದೆ? ಬಿಡಿಗಾಸಿನ ಪ್ರಯೋಜನ ಇಲ್ಲ. ಯಾರ ಮೇಲೆ ಅಸೂಯೆ ಮಾಡ್ತಿದ್ದೀವಿ? ಆ ಅಸೂಯೆಯಿಂದ ಏನು ಲಾಭ ಇದೆ? ಅವರು ಸಜ್ಜನರ ಅಥವಾ ಅವರು ದುರ್ಜನರ ಯೋಚನೆ ಮಾಡಿದೇವಾ? ಏನಿಲ್ಲ. ಈ ಮಾತ್ಸರ್ಯ ಮನುಷ್ಯನನ್ನು ತನ್ನನ್ನೇ ತಾನು ಮುಗಿಸ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ವ್ಯಾಸರು ಭಾಗವತದಂತಹ ಗ್ರಂಥದ ಅಧಿಕಾರ ನಿರ್ಮತ್ಸರಾಣ ಅನ್ನೋ ಶಬ್ದದಿಂದ ಬಹಳ ಅರ್ಥ ತುಂಬಿ ಆ ಶಬ್ದದಿಂದ ಜಗತ್ತಿಗೆಲ್ಲ ಕರೆ ಕೊಡ್ತಾರೆ. ಬಾರೋ ಮಾತ್ಸರ್ಯ ಬಿಟ್ಟು ನನ್ನ ಹತ್ರ ಬಾ, ನಾನೊಳಗೆ ಹೇಗೆ ಭಾಗವತದೊಳಗೆ ಕರ್ಕೊಂಡು ಹೋಗ್ತೇನೆ ಅಂತಂತಾರೆ. ಇದು ಭಾಗವತದ ಪ್ರಾರಂಭದ ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧವನ್ನು ನಾವು ಅನುಸಂಧಾನ ಮಾಡಬೇಕಾದ ಕ್ರಮ. ಭಾಗವತದ ಒಳಗೆ ಪ್ರವೇಶ ಮಾಡಿದಾಗ ಮೊದಲನೇ ಸ್ಕಂಧ ಹಾಗೂ ಎರಡನೇ ಸ್ಕಂಧದ ಬಗ್ಗೆ ಇವತ್ತು ಒಂದಿಷ್ಟು ತಿಳುವಳಿಕೆಯನ್ನು ಮಾಡಿಕೊಳ್ಳೋಣ. ನಾವು ನೀವುಗಳೆಲ್ಲ ಪಡೆದುಕೊಂಡು ಬಂದದ್ದು ಭೌತಿಕ ದೇಹವನ್ನು. ಈ ಭೌತಿಕ ದೇಹದ ಸಾರ್ಥಕತೆ ಇರೋದು ಎಲ್ಲಿ? ಸೂತ ಶೌನಕರ ದೃಷ್ಟಿಯನ್ನು ವಿಚಾರ ಮಾಡಿದಾಗ ಎರಡರಲ್ಲೇ ಅಂತ ತಿಳಿತದೆ. ಸೂತರು
ಹೇಳೋದರಲ್ಲಿ ಸಾರ್ಥಕತೆ ಪಡೆದ್ರೆ, ಶೌನಕರು ಕೇಳೋದರಲ್ಲಿ ಸಾರ್ಥಕತೆ ಪಡೆದರು. ಹಾಗಾಗಿ ಭಾಗವತ ಪುರಾಣದ ಪ್ರಾರಂಭ ಸೂತರಿಂದ ಆಗ್ತದೆ, ಶೌನಕರಿಂದ ಆಗ್ತದೆ. ಹಾಗಾದರೆ ಒಂದ ಶಕ್ತಿ ಇದ್ದರೆ ಹೇಳೋದರಿಂದ ನಿನ್ನ ದೇಹ ಸಾರ್ಥಕ ಮಾಡ್ಕೋ, ಶಕ್ತಿ ಇದೆ ಅಂತಾದರೆ ಹೇಳಲಿಕ್ಕೆ ಬರದೇ ಇದ್ದರೆ ಕೇಳೋದ್ರಿಂದಲಾದರೂ ಸಾರ್ಥಕ ಮಾಡ್ಕೋ. ಇದು ಎರಡೇ ನೋಡ್ರಿ. ವೇದ ಉಪನಿಷತ್ತುಗಳು ಮನುಷ್ಯನ ಸಾಧನೆಯ ಮೊದಲನೇ ಮೆಟ್ಲಾಗಿ ಜಗತ್ತಿಗೆ ಬೋಧಿಸಿದ್ದೇ ಶ್ರವಣವನ್ನು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮಾವಾರೇ ಅಂತ ಉಪನಿಷತ್ತು ಹೇಳ್ತದೆ. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕಿ ಕಿದನಿ ಚಣಿಕೆಂದು ಭಾವಜ್ಞರು ಪೇಳ್ವರೋ, ವೇದ ಭಾವಜ್ಞರು ಪೇಳ್ವರೋ. ನಾರಾಯಣ ನೆನೆನೆ ಮೊದಲನೇ ನಿಚ್ಚಣಿಕೆ ಮೆಟ್ಲು ಯಾವುದಪ್ಪ? ಆವನ ಶ್ರವಣ ಮನನ ನಿಧಿಧ್ಯಾಸನ, ಶ್ರವಣವನ್ನು ಹೇಳಿದೆ. ಹಾಗಾದರೆ ಮನುಷ್ಯನ ಭೌತಿಕ ದೇಹದ ಸಾರ್ಥಕತೆ ಶ್ರವಣ ಅಥವಾ ಪ್ರವಚನ, ಇವೆರಡರಲ್ಲೇ ಇದೆ. ವೇದ ಪುರುಷ ಅನೇಕ ತಪಸ್ವಿಗಳನ್ನು, ಸಿದ್ಧಪುರುಷರನ್ನು ಒಂದು ಸಲ ಇಂಟರ್ವ್ಯೂ ಮಾಡ್ತಾ ಇದ್ದ. ನಿಮ್ಮ ದೃಷ್ಟಿಯಲ್ಲಿ ಯಾವುದು ನಿಜವಾಗಲೂ ಸಾಧನೆ? ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಬಂದರೆ ಮೌದ್ಗಲ್ಯ ಅಂತ ಒಬ್ಬ ಋಷಿಗಳನ್ನು ಕೇಳ್ದ. ಒಬ್ಬರು ಹೇಳಿದರು ಸತ್ಯವನ್ನು ಹೇಳೋದು ಬಹಳ ದೊಡ್ಡ ಸಾಧನೆ ಅಂತ. ಇನ್ನೊಬ್ಬರು ತಂದೆ ತಾಯಂದ್ರನ್ನು ಸೇವಿಸೋದಿದೆ ಎಲ್ಲ ದೊಡ್ಡ ಸಾಧನೆ, ಅತಿಥಿಗಳನ್ನು ಸೇವಿಸೋದು ಬಹಳ ದೊಡ್ಡ ಸಾಧನೆ, ಇದೆಲ್ಲ ದೊಡ್ಡ ದೊಡ್ಡ ತಪಸ್ಸೆ. ಅತಿಥಿ ಸತ್ಕಾರ ದೊಡ್ಡ ತಪಸ್ಸು, ತಂದೆಯ ಸೇವೆ ತಪಸ್ಸು. ಅಲ್ಲೇ ಇದ್ದ ಸಾಧಕರಲ್ಲಿ ಮೌದ್ಗಲ್ಯ ಅಂತ ಒಬ್ಬ ಋಷಿಗಳು, ಅವರನ್ನು ವೇದ ಪುರುಷ ಕೇಳ್ದ, ನಿಮ್ಮ ದೃಷ್ಟಿಯಲ್ಲಿ ಸಾಧನೆ ಯಾವುದು? ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂದ್ರಂಥವ್ರು. ನನ್ನ ದೃಷ್ಟಿಯಲ್ಲಿ ಸಾಧನ ಅಧ್ಯಯನ, ಅಧ್ಯಾಪನ, ಈ ಎರಡೂ ದೊಡ್ಡ ಸಾಧನ. ಇದರಿಂದ ಯಾವತ್ತೂ ನಾವು ದೂರ ಸರಿಯೋ ಹಾಗಿಲ್ಲ. ತದ್ಧಿ ತಪಸ್ತದ್ಧಿ ತಪಃ. ಸ್ವಾಧ್ಯಾಯ ಪ್ರವಚನ ಏವ ಇತಿ ನಾಕೋ ಮೌದ್ಗಲ್ಯ. ಮೌದ್ಗಲ್ಯ ಋಷಿಗಳು ಹೇಳಿದ ಮಾತು ಏನಂತ? ಸ್ವಾಧ್ಯಾಯ ಹಾಗೂ ಪ್ರವಚನವೇ ನಿಜವಾದದ್ದು. ವೇದ ಪುರುಷ ಅದಕ್ಕೊಂದು ತನ್ನ ಅಂಕಿತ ಹಾಕಿದ, ತದ್ಧಿ ತಪಸ್ತದ್ಧಿ ತಪಃ ಅಂತ ಹೇಳ್ದ. ಇದು ನಿಜವಾದ ತಪಸ್ಸು, ನನಗೂ ಸಮ್ಮತವಾದ ಸಾಧನ ಇದು ಅಂತ ವೇದ ಪುರುಷ ಹೇಳಿದ. ಇದು ನಮ್ಮಿಂದ ನಡಿಬೇಕು. ಇದು ಕಲಿಯುಗದಲ್ಲಿ ವಿಶೇಷವಾಗಿ ನಡಿಬೇಕು. ಕಲಿಯುಗದಲ್ಲಿ ಮನುಷ್ಯನಿಗೆ ಶರೀರ ದಂಡಿಸಿ ಬಹಳ ಸ್ನಾನ, ಪ್ರಾಣಾಯಾಮ, ಹಠಯೋಗಗಳನ್ನು ಎಲ್ರಿಗೂ ಮಾಡಲಿಕ್ಕೆ ಅವಕಾಶ ಇರಲ್ಲ. ಎಲ್ಲರೂ ನಗರವಾಸಿಗಳಾಗೋದು ಹೆಚ್ಚು, ವ್ಯವಹಾರದಲ್ಲಿ ಮನುಷ್ಯ ತೊಡಗಿಸ್ಕೊಳ್ಳೋದು ಹೆಚ್ಚು, ತನ್ನ ಹೊಟ್ಟೆ ಪಾಡಿಗಾಗಿ ಏನೆಲ್ಲ ತಾನೇ ತನಗೇ ಗೊತ್ತಿಲ್ಲದಂತೆ ಸುಳ್ಳು ಹೇಳ್ತಾನೆ, ಇನ್ನೇನೇನೋ ಮಾಡ್ತಾನೆ. ಅದನ್ನು ವಿವರಣೆ ಹೆಚ್ಚು ಮಾಡಲ್ಲ, ಅದು ಕಲಿಯುಗದ ವಿವರಣೆ ಅಂತ ವ್ಯಾಸರು ಬರೆದಿಟ್ಟಿದ್ದಾರೆ ಪುರಾಣದಲ್ಲಿ. ಆದರೆ ಮನುಷ್ಯನಿಗೆ ಅಧ್ಯಯನ, ಅಧ್ಯಾಪನ ರೂಪವಾದ ತಪಸ್ಸನ್ನು ಮಾತ್ರ ಕಲಿಯುಗದಲ್ಲಿ ವಿಶೇಷ ಮಾಡಲಿ ಅಂತ ಹೇಳ್ತಾರೆ. ಅದನ್ನು ಸೂತ ಶೌನಕರ ಮೂಲಕ ಭಾಗವತ ಪ್ರಾರಂಭ ಮಾಡುವಾಗ ಈ ದೇಹದ ಸಾರ್ಥಕತೆ ಈ ಎರಡರಲ್ಲೇ ಇದೆ ಅಂತ ಪುರಾಣದ ಪ್ರಾರಂಭದಲ್ಲೇ ತೋರಿಸಿದರು. ಇದು ಮೊದಲನೇ ಸಂದೇಶ. ಮತ್ತೊಂದು ವಿಶೇಷ, ಮೊದಲನೇ ಸ್ಕಂದದಲ್ಲಿ ಪ್ರಾರಂಭಗೊಂಡ ಭಾಗವತದಲ್ಲಿ ಅವರು ಪ್ರಶ್ನಿಸಿದಂತೆ ಇವರು ಉತ್ತರ ಕೊಟ್ಟದ್ದು, ಉತ್ತರದಲ್ಲಿ ನಿರೂಪಿಸಿದ್ದೇನನ್ನು 24 ಭಗವಂತನ ಅವತಾರಗಳನ್ನು ನಿರೂಪಣೆ ಮಾಡಿಬಿಟ್ರು. ಮೊದಲನೇ ಸ್ಕಂದದಲ್ಲಿ ಸನತ್ ಕುಮಾರ ಅವತಾರ, ಋಷಭಾವತಾರ, ಕಪಿಲಾವತಾರ, ದತ್ತಾತ್ರೇಯಾವತಾರ, ಭಗವಂತನ ಎಲ್ಲ ಅವತಾರಗಳನ್ನು ಕ್ರೋಢೀಕರಿಸಿ ಇದೇ ಭಾಗವತದ ಸಾರ ಅಂತಂದ್ರಂತೆ. ಸತ್ಯನೂ ಇದೆ, ಭಾಗವತದ ಸಾರ ಅದು. ನಮಗೇನು ಅಂತ ಹೇಳಬೇಕಲ್ಲ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಏತೇ ಸ್ವಾಂಶ ಕಲಾ ಪ್ರೋಕ್ತಾಃ. ಭಗವಂತನ ಇಷ್ಟು ಅವತಾರಗಳ ಮಹಿಮೆಯನ್ನು ಹೇಳಿ ಸೂತರು ಶೌನಕರಿಗೆ ಹೇಳ್ತಾರೆ, ಇದನ್ನು ಬಿಟ್ಟು ಬೇರೆ ಏನು ಇಲ್ಲೇ ಇಲ್ಲ ಜಗತ್ತಿನಲ್ಲಿ ಅಂದ್ರಂತೆ.
ಇದು ನಮಗೆ ಕೊಡ್ತಿರುವ ಸಂದೇಶ. ಇದನ್ನು ಬಿಟ್ಟು ಬೇರೆ ಏನಿಲ್ಲಪ್ಪ, ಇದನ್ನೇ ತಿಳ್ಕೊ. ನಾವು ತಿಳಿಬೇಕಾದ ಅಂಶ ಏನು? ಭಗವಂತ ಕರುಣಾಸಾಗರ ಎಷ್ಟಿದ್ದಾನೆ ಅನ್ನಲಿಕ್ಕೆ ಈ ಅವತಾರಗಳ ಮಹಿಮೆ ಹೇಳಿದ್ದಂತೆ. ಯಾರ ಮೇಲೆ ಕರುಣೆ ಇದೆ ಅವನಿಗೆ? ಭಕ್ತರ ಮೇಲೆ. ಪ್ರತಿ ಕ್ಷಣಕ್ಕೆ ಭಕ್ತರನ್ನು ಭಗವಂತ ಅನುಗ್ರಹಿಸಲಿಕ್ಕೆ ತಾನು ಒಬ್ಬನಾದರೂ, ತಾನು ಸ್ವತಂತ್ರನಾದರೂ, ತಾನು ಪರಿಪೂರ್ಣನಾದರೂ, ಆಪ್ತ ಕಾಮನಾದರೂ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಇದಲ್ಲವೇ ಕರುಣೆ ಅಂದರೆ? ಈ ಉದ್ದೇಶವನ್ನು ಅರ್ಥೈಸ್ಕೊಂಡಾದರೂ ನಾವು ಭಗವಂತನ ಮಹಿಮೆಗಳಲ್ಲಿ ರತರಾಗಬೇಕಂತ. ಋಷಭನಾದ ಯಾರಿಗೋಸ್ಕರ? ಕಲ್ಕಿಯಾದ ಯಾರಿಗೋಸ್ಕರ? ಸನತ್ಕುಮಾರನಾದ ಯಾರಿಗೋಸ್ಕರ? ಯಾರಿಗೋಸ್ಕರ? ಪೃಥುಚಕ್ರವರ್ತಿಯಾಗಿ ಬಂದ ಯಾರಿಗೋಸ್ಕರ? ಇವರೆಲ್ಲ ಯಾರು? ಯಾರಿಗೋಸ್ಕರ ಭಗವಂತ ಅವತಾರ ಮಾಡ್ತಾನೆ? ನೋಡಿ, ಇದನ್ನು ಆಲೋಚಿಸಿ ಮನುಷ್ಯ ಯಾವಾಗಲೂ ದೇವರ ಕರುಣೆಯನ್ನು, ಅಷ್ಟು ರೂಪನಾಗಿ ಪರಮಾತ್ಮ ಭೂಮಿಯಲ್ಲಿ ಅವತರಿಸಿ ಭಕ್ತರಿಗೋಸ್ಕರ ಅವರಿಗೆ ಬಂದ ಕಷ್ಟಗಳನ್ನು ಪರಿಹರಿಸಿ ಇಷ್ಟವನ್ನು ಕೊಟ್ಟು ಬಾ ನನ್ನ ದಾರಿಯಲ್ಲಿ ಅಂತ ಕರೆದುಕೊಂಡು ಹೋಗ್ತಾನಲ್ಲ, ಇದಕ್ಕಿಂತ ಕರುಣೆ ಬೇಕಾ? ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಿ ಜಗವ ತಾನೇ ಸೃಜಿಸುವ ನಿರ್ವಾಣ ಮೊದಲಾದ ಕಿಳಸ್ಥಾನದೊಳಿಟ್ಟು. ನೋಡಿ, ಇದೆಲ್ಲ ಹರಿಕಥಾಮೃತ ಸಾರದಲ್ಲಿ ನೋಡ್ತೇವಲ್ಲ, ಇದು ಭಾಗವತದ ವ್ಯಾಖ್ಯಾನ. ಭಗವಂತನ ಕರುಣೆ ಚಿಂತನೆ ಮಾಡು. ಆ ರೂಪಗಳನ್ನು ಏನು ಹೇಳಿದ್ದಾರೆ ಅವು ಯಾವುದು ಅಂದೆಂದೋ ಆಗಿ ಹೋದದ್ದಷ್ಟೇ ಅಲ್ಲಂತೆ. ಮುಂದೆ ಭಾಗವತದಲ್ಲಿ ಬಂದಿವೆ, ಅದರ ಕಥೆ ವಿಸ್ತಾರ. ನಮ್ಮ ದೇಹದೊಳಗೆ ಒಂದು ರೂಪದಿಂದ ಆ ರೂಪಗಳೆಲ್ಲ ಕೆಲಸ ಮಾಡ್ತಾವಂತೆ. ಅದೇ ರೂಪಗಳೇ. ಕಪಿಲ ನಮ್ಮೊಳಗೇ ಇದ್ದಾನೆ, ಋಷಭ ನಮ್ಮೊಳಗೇ ಇದ್ದಾನೆ, ಕಲ್ಕಿ ನಮ್ಮೊಳಗೇ ಇದ್ದಾನೆ, ಕೃಷ್ಣ ನಮ್ಮೊಳಗೇ ಇದ್ದಾನೆ. ಏನು ವಿಚಿತ್ರ ಅಲ್ಲ? ಯಾವ ಭಾಗವತ ಎದುರುಗಡೆ ಶ್ರವಣ ಮಾಡ್ತಿದ್ದೇವೆ ಆ ಭಾಗವತದಲ್ಲಿ ಹೇಳಿದ ಎಲ್ಲ ರೂಪಗಳು ಒಂದೊಂದು ಅಂಶದಿಂದ ನಮ್ಮೊಳಗಿದ್ದಾವೆ. ಅದಕ್ಕೆ ಏತೇ ಸ್ವಾಂಶ ಕಲಾ ಪ್ರೋಕ್ತಾಹ ಅಂತದೆ ಭಾಗವತ. ನಿನ್ನ ದೇಹದೊಳಗೆ ನಿನ್ನೊಟ್ಟಿಗೆ ಆ ಭಗವಂತನಿದ್ದಾನಪ್ಪ. ಶೌನಕರೇ, ಅವನು ದೂರ ಇಲ್ಲ, ನಿಮಗೆ ಬೇಡ ಅಂತ ಅನಿಸಿದ್ದಕ್ಕೆ ದೂರ ಅಂತ ಅನ್ನಿಸ್ತಿದ್ದಾನಷ್ಟೆ. ತದ್ದೂರೇ ತದ್ವಂತಿಕೆ ದೂರತರಂ ಯತ್ತು ತದೇವಾಂತಿಕಮಾಗತಂ. ಅವನು ದೂರನಲ್ಲಪ್ಪ, ಅವನ ಹತ್ರ. 10 ಇಂದ್ರಿಯಗಳಲ್ಲಿರೋ ಆ ಭಗವದ್ ರೂಪಗಳು ಯಾವುದೋ? ಶ್ರವಣಾಲಿ ಕಿವಿಯಲ್ಲಿರೋ ಭಗವದ್ ರೂಪ ಯಾವುದಪ್ಪ? ನಾಲಿಗೆಯಲ್ಲಿರೋ ಭಗವದ್ ರೂಪ ಯಾವುದೋ? ಕಣ್ಣಿನಲ್ಲಿರೋ ಭಗವದ್ ರೂಪ ಯಾವುದು? ಯಾವ ಭಗವದ್ ರೂಪಗಳನ್ನು ಭಾಗವತದ ಮೊದಲನೇ ಸ್ಕಂದ ನಿರೂಪಿಸ್ತದೋ ಅದೆಲ್ಲ ಭಗವದ್ ರೂಪಗಳು ನಮ್ಮೊಳಗಿದ್ದಾವೆ. ಹಾಗಾದರೆ ಭಗವಂತ ಹತ್ರ ಆದ್ನ, ದೂರ ಆದ್ನ? ಭಾಗವತ ಹೇಳಲಿಕ್ಕೆ ಹೊರಟದ್ದು ನಮ್ಮೊಳಗಿರೋ ದೇವರ ಬಗ್ಗೆನಾ ಅಥವಾ ಇನ್ಯಾರ ಬಗ್ಗೆನಾ? ಹೀಗೆ ಶೌನಕರು ಪ್ರಾರಂಭದಲ್ಲೇನೆ ಭಗವಂತನ ಅವತಾರಗಳನ್ನು ಅತ್ಯದ್ಭುತವಾಗಿ ಅನುಸಂಧಾನ ಮಾಡಿಸ್ತಾರೆ. ಅದರಲ್ಲಿ 2 ಸ್ಪಷ್ಟೀಕರಣ ಸ್ವಲ್ಪ ನೀಡಬೇಕು. ಅದನ್ನು ಭಗವತ್ಪಾದರು ಕೊಡ್ತಾರೆ. ಇಲ್ಲಿ ಹೇಳುವಾಗ ಮಹಾನುಭಾವನಾದ ಪೃಥುಚಕ್ರವರ್ತಿಯನ್ನು ಭಗವಂತನ ಅವತಾರ ಅಂತ ಹೇಳಿದ್ದಾರೆ. ಏತೇ ಸ್ವಾಂಶ ಕಲಾ ಪ್ರೋಕ್ತಾಹ, ಎಲ್ಲವೂ ಭಗವಂತನ ಅಂಶಗಳು, ಭಗವಂತನ ಕಲೆಗಳು ಅಂತ ಹೇಳಿದ ಮಾತು. ಭಗವತ್ಪಾದರು ಹೇಳ್ತಾರೆ, ಪೃಥುಚಕ್ರವರ್ತಿಯಲ್ಲಿ ಭಗವಂತನ ಸನ್ನಿಧಾನ ಮಾತ್ರ. ರಾಜರಾಜೇಶ್ವರ ಅಂತ ಅವನ ಆವೇಶ. ಅವನು ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ. ಆದರೆ ಪುರಾಣಗಳಲ್ಲಿ ಭಗವಂತನ ಅವತಾರ ಅಂತ ಜೀವರ ಬಗ್ಗೆನೂ ಹೇಳಿಬಿಡ್ತದೆ. ಇದನ್ನು ತಿಳಿದುಕೊಳ್ಳಲಿಕ್ಕಾಗದೇ ಇರೋ ಕೆಲವರು ಜೀವನನ್ನು ಪರಮಾತ್ಮ ಅಂತ ಹೇಳಿ ಬಹಳ ದೊಡ್ಡ ಒಂದು ದರ್ಶನವನ್ನೇ ಜಗತ್ತಿಗೆ ಕೊಟ್ಬಿಟ್ರು. ಅವರಿಗೆ ಅಂಶ, ಕಲಾ ಅನ್ನೋ ಶಬ್ದಗಳು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಭಗವತ್ಪಾದರು ಜಗತ್ತಿಗೆ ಸಂದೇಶ ಕೊಡ್ತಾರೆ. ಅಂಶ, ಕಲಾ ಅನ್ನೋ ಶಬ್ದ ಪುರಾಣಗಳಲ್ಲಿ ಆಡ್ತದೆ. ಭಿನ್ನಾಂಶ, ಅಭಿನ್ನಾಂಶ ಅಂತ 2 ವಿಭಾಗ ಇದೆ ಅಂತ ಹೇಳಿದರು.
ನೋಡಿ, ಭಿನ್ನಾಂಶ ಅಂತಂದರೆ ಅರ್ಥ ನಾವು ನೀವುಗಳೆಲ್ಲ ಪರಮಾತ್ಮನಿಗೆ ಅಂಶರೇ. ಖುಷಿ ಪಡಬೇಕಾದ ಸಂಗತಿ, ದೇವರ ಅಂಶ ನಾವೆಲ್ಲ. ಯಾರಿಲ್ಲ ಅಂದ್ರೋ ನೀನು ದೇವರ ಅಂಶ. ನಾವು ಹೇಳಿಲ್ಲ, ದೇವರೇ ಹೇಳ್ತಾನೆ ಖುಷಿಪಟ್ಟು ಅರ್ಜುನನಿಗೆ, ನೀನು ನನ್ನ ಅಂಶ. ಅರೆ ಇದ್ದಾನಲ್ಲ ಭೀಷ್ಮ, ಅವನು ನನ್ನ ಅಂಶ. ದ್ರೋಣ, ಕರ್ಣ, ಅಶ್ವತ್ಥಾಮ ಎಲ್ಲ ನನ್ನ ಅಂಶ ಅಂತಾನೆ ದೇವರು. ಆದರೆ ಭಿನ್ನಾಂಶ ಅನ್ನೋ ಅಂಶ ನೀವು ನೆನಪಿಟ್ಕೊಳ್ಬೇಕು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಮಮೈವ ಅಂಶಃ ಜೀವಲೋಕೆ, ಇವೆಲ್ಲ ನನ್ನ ಅಂಶ ಅಂದ ಭಗವಂತ. ಅಂದರೆ ಭಿನ್ನಾಂಶ. ಇದು ಸೈದ್ಧಾಂತಿಕವಾಗಿ ಚಿಂತಿಸಬೇಕು, ಬ್ರಹ್ಮಸೂತ್ರದ ಸಿದ್ಧಾಂತ. ಹಾಗಾಗಿ ಪೃಥುಚಕ್ರವರ್ತಿ ಭಗವಂತನ ಅಂಶ, ಹೌದು ಭಗವಂತನ ಅಂಶ, ಭಿನ್ನಾಂಶ ಅಂತ ಅರ್ಥ. ಭಿನ್ನಾಂಶ ಅಂದರೆ ಏನು? ಭಗವಂತನ ವಿಶೇಷ ಶಕ್ತಿ ಅವನಲ್ಲಿಯೂ ಇದೆ ಅಂತ ಅರ್ಥ. ಅದನ್ನೇ ಇನ್ನೊಂದು ಅರ್ಥದಲ್ಲಿ ಪ್ರತಿಬಿಂಬನಾಗಿದ್ದಾನೆ ಜೀವ ಭಗವಂತನಿಗೆ ಅಂತ ಹೇಳಿದೆ. ದೇವರಿಂದ ಬೇರ್ಪಟ್ಟು ದೇವರ ಸನ್ನಿಧಾನಕ್ಕೆ ಆವೇಶಕ್ಕೆ ಒಳಪಡ್ತಾರಲ್ಲ, ಅವನನ್ನು ಭಿನ್ನಾಂಶ ಅಂತ ತಿಳಿಬೇಕಂತ. ಲೋಕದಲ್ಲಿ ಅಂಥ ಭಿನ್ನಾಂಶಗಳು ಇದ್ದಾವೆ. ಆದರೆ ಮತ್ಸ್ಯ, ಕೂರ್ಮ, ಋಷಭ, ಕಪಿಲ, ದತ್ತಾತ್ರೇಯ, ವೇದವ್ಯಾಸ, ರಾಮ, ಕೃಷ್ಣ, ನೃಸಿಂಹ, ವರಾಹ, ಯಜ್ಞ, ಈ ಎಲ್ಲ ಭಗವಂತನ ರೂಪಗಳ ಬಗ್ಗೆ ಹೇಳ್ತಲ್ಲ, ಇವೆಲ್ಲ ಭಗವಂತನ ಅಭಿನ್ನಾಂಶ ಅಂತ ಚಿಂತನೆ ಮಾಡು. ನೋಡಿ, ಈ ವಿಷಯವನ್ನು ನಾವು ಮರೆಯದೇ ತಿಳ್ಕೊಳ್ಬೇಕು. ಅಭಿನ್ನಾಂಶ ಅಂದರೆ ಅರ್ಥ ಏನು? ಎಳ್ಳಷ್ಟೂ ಭೇದವಿಲ್ಲ ಅಂತ ಅಭಿಪ್ರಾಯ. ಅದು ಉಪನಿಷತ್ತು ಹೇಳಿಕೊಟ್ಟ ಸಿದ್ಧಾಂತ. ನೇಹನ ನಾಸ್ತಿ ಕಿಂಚನ, ಕಿಂಚನ ಇಹ ನಾನಾ ನಾಸ್ತಿ. ಎಲ್ಲವೂ ಪೂರ್ಣವೇ ಅಂತೆ ಭಗವಂತನ ಗುಣರೂಪಗಳೆಲ್ಲ. ಮತ್ಸ್ಯರಲ್ಲಿರುವ ಗುಣಪೂರ್ಣತೆ ಕೂರ್ಮನಲ್ಲಿಲ್ಲ ಅಂತ ಭಾವಿಸಬೇಡಿ. ಕೂರ್ಮನೂ ಗುಣಪೂರ್ಣ, ವರಾಹನೂ ಗುಣಪೂರ್ಣ, ರಾಮನೂ ಗುಣಪೂರ್ಣ, ಕಲ್ಕಿಯೂ ಗುಣಪೂರ್ಣ, ಬುದ್ಧನೂ ಗುಣಪೂರ್ಣ, ಎಲ್ಲವೂ ಗುಣಪೂರ್ಣ. ಹಾಗಾಗಿ ನಮ್ಮೊಳಗೇನು ಭಗವಂತನಿದ್ದಾನೆ, ನಾವು ಅಪೂರ್ಣರಾದರೂ ನಮ್ಮಂಥ ಅಪೂರ್ಣರ ಮೇಲೆ ಪರಿಪೂರ್ಣನಾದ ಶ್ರೀಹರಿ ಇಷ್ಟೆಲ್ಲ ರೂಪಗಳಿಂದ ಸನ್ನಿಹಿತನಾಗಿರ್ತಾನಂತ. ಇದಲ್ವೇ ರಹಸ್ಯ? ಯಾಕೆ? ಕರುಣೆ. ಕರುಣೆಯಿಂದ, ಬೇರೆ ಏನಿಲ್ಲ, ಕರುಣೆ ಮಾತ್ರ ಭಗವಂತಂದಿಲ್ಲ. ನೀನು ಅಪೂರ್ಣ ಗೊತ್ತು, ಅಲ್ಪಶಕ್ತ ಗೊತ್ತು, ಅಪರಿಪೂರ್ಣ, ಅಶಕ್ತ. ಆದರೆ ನಿನ್ನನ್ನು ಮೇಲ್ ತರಬೇಕು, ನಿನ್ನ ಅರ್ಹತೆಗನುಗುಣ ನಿನ್ನನ್ನೂ ಪೂರ್ಣ ಮಾಡಬೇಕು. ನಿನ್ನೊಳಗಿದ್ದು ನಿನ್ನಂತೆ ನಿನ್ನನ್ನು ನಡೆಸಿ, ನುಡಿಸಿ, ನೋಡಿಸಿ, ಕೇಳಿಸಿ, ನಿನ್ನತನದೊಳಗೆ ಪೂರ್ಣನನ್ನು ಮಾಡ್ತೇನೆ ಅಂತಂತಾನೆ. ಇದೇ ರಹಸ್ಯ. ಇದು ಭಾಗವತದ ಸಾರ. ಹಾಗಾಗಿ ಮೊದಲನೇ ಸ್ಕಂದದಲ್ಲಿ ಬಂದ ಅವತಾರ ರೂಪಗಳಲ್ಲಿ ಭಿನ್ನಾಂಶ ಅಭಿನ್ನಾಂಶ ಅನ್ನೋ ಒಂದು ವ್ಯವಸ್ಥೆಯನ್ನು ತಿಳಿದುಕೊಂಡು ಯಾರ ಬಗ್ಗೆ ಏನು ಹೇಳ್ತಾರೆ ಅಂತ ಸ್ಪಷ್ಟೀಕರಣವನ್ನು ಭಗವತ್ಪಾದರು ಕೊಟ್ಟದ್ದನ್ನು ತಿಳಿಬೇಕು. ಇದೊಂದು ಸಂದೇಶ. ಮುಂದುವರೆದ ಮೊದಲನೇ ಸ್ಕಂದದ ಭಾಗ, ಭಗವಂತ ಭಾಗವತ ರಚನೆ ಮಾಡಿದ ಮೇಲೆ ಅದನ್ನು ಪ್ರವರ್ತಕರನ್ನಾಗಿ ಶುಕಾಚಾರ್ಯರನ್ನು, ನಾರದರನ್ನು ನೇಮಕ ಮಾಡಿದ್ದಂತೆ, ಉಪದೇಶ ಮಾಡಿ. ಎಲ್ರಿಗೂ ಗೊತ್ತಾಗಬೇಕಲ್ಲ ಭಾಗವತ ಹೇಗಿದೆ ಅಂತ. ಪ್ರವರ್ತಕರನ್ನು ಶುಕಾಚಾರ್ಯರನ್ನು ಮಾಡಿದಾಗ ಅವರು ಪರೀಕ್ಷಿತ್ ರಾಜನಿಗೆ ಭಾಗವತವನ್ನು ಹೇಳ್ತಾರೆ. ಪ್ರಸಂಗ ಏನು ಬಂತು? ಶೌನಕರಿಗೆ ಪ್ರಶ್ನೆ, ಅರೆ ಪರೀಕ್ಷಿತ್ ರಾಜ ಭಾಗವತ ಶ್ರವಣ ಮಾಡಲಿಕ್ಕೆ ಬಂದ ಅಂದರೆ ಅದರ ಹಿನ್ನೆಲೆ ಹೇಳ್ರಿ ಅಂದ್ರೆ ಅವರು. ರಾಜ ಭಾಗವತ ಕೇಳಲಿಕ್ಕೆ ಬರೋದು ಹೇಗೆ? ಅವನು ಹುಟ್ಟಿದ್ದು ಹೇಗೆ? ಅವನ ಹುಟ್ಟಿನ ಕಥೆ ಹೇಳ್ರಿ. ಪಾಂಡವರು ಸ್ವರ್ಗಾರೋಹಣ ಮಾಡಿದ್ರ ವಿವರಣೆ ಕೊಡ್ರಿ. ಪಾಂಡವರು ಇರೋವರೆಗೂ ಧರ್ಮ ಚೆನ್ನಾಗಿತ್ತು ಅಂದರೆ ನಂತರದಲ್ಲಿ ಧರ್ಮ ಏನಾಯಿತು ಅಂತ ವಿವರಣೆ ಕೊಡಿ. ಕೃಷ್ಣನ ಅವತಾರ, ಅವನ ಲೀಲೆಗಳನ್ನು ನಮಗೆ ಪರಿಚಯಿಸ್ರಿ. ನೋಡಿ, ಈ ತವಕ ಶೌನಕರಿಗಿತ್ತು, ಹಾಗಾಗಿ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಭಾಗವತದಲ್ಲಿ ಬರ್ತದೆ. ಮನುಷ್ಯನಿಗೆ ಮಾತುಗಳನ್ನು ಹೇಗೆ ಆಡಬೇಕು ಅನ್ನೋದು ಭಾಗವತ ಹೇಳಿಕೊಡ್ತದೆ. ಎದುರುಗಡೆ ಕೇಳೋವನಿಗೆ ಆ ಮಾತಿನಿಂದ ಮತ್ತಷ್ಟು ಆಧ್ಯಾತ್ಮಿಕ ಪ್ರಶ್ನೆಗಳು ಉದ್ಭವಿಸಿರಬೇಕಂತೆ.
ಆವಾಗ ಆ ಮಾತಿಗೊಂದು ಬೆಲೆ ಇರ್ತದೆ. ಇಲ್ಲದೇ ಇದ್ದರೆ ಮೌನವೇ ಬಂಗಾರ. ಮಾತು ಯಾವತ್ತಿದ್ರೂ ಬೆಳ್ಳಿ ಅಂತ ಹಿರಿಯರು ಹೇಳಿದ್ದಿದೆ. ಬೆಳ್ಳಿಗೆ ಬೆಲೆ ಕಡಿಮೆ ಬಂಗಾರಕ್ಕೆ ಕಂಪೇರ್ ಮಾಡಿದರೆ. ಇದನ್ನು ಯೋಚಿಸಿ ಆದರೂ ಮನುಷ್ಯ ಮೌನವಾಗಿ ಹೆಚ್ಚಿರೋದನ್ನು ಪ್ರಯತ್ನ ಪಡಬೇಕಂತೆ. ಯಾಕಂದರೆ ಅದು ಬಂಗಾರ, ಅದು ಮೌನ, ಅದಕ್ಕೆ ಬಹಳ ಬೆಲೆ ಇದೆ ಬಂಗಾರಕ್ಕೆ. ಮಾತು ಹೇಗಿರಬೇಕು? ಮುಂದೆ ಮೌನ ಅನ್ನೋ ಬಂಗಾರವನ್ನು ಹುಟ್ಟಿಸ್ಲಿಕ್ಕೆ ಬೇಕಾಗೋ ಹಾಗಿರಬೇಕಂತೆ. ಶೌನಕ ಸೂತ ಪುರಾಣಿಕರ ಮಾತು ಹಾಗೇ ಇದೆ, ಬಹಳ ಅರ್ಥಗರ್ಭಿತವಾದದ್ದು. ಅದಕ್ಕನುಗುಣವಾಗಿ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಒಂದೊಂದು ಉತ್ತರದ ಪ್ರಸಂಗಗಳೇನಿದ್ದಾವೆ ಅದು ನಮಗೆ ಸಂದೇಶವಾಹಕವಾಗಿದೆ. ಧರ್ಮರಾಜನಿಗೆ ಯುದ್ಧ ಎಲ್ಲ ಮುಗಿದು ತಾನು ರಾಜನಾದಮೇಲೆ ಮನಸ್ಸಿನಲ್ಲಿ ಸಂಶಯ ಬಂತು. ಬಂಧುಗಳನ್ನೆಲ್ಲ ಕೊಂದುಬಿಟ್ಟೆ, ಪಾಪ ಬಂದುಬಿಡ್ತಲ್ಲ ಅಂತ. ಪಾಪಶಂಕಿ ಧರ್ಮರಾಜ, ಪಾಪಶಂಕಿ, ಧರ್ಮ ಮಾಡಿ ಪಾಪದ ಶಂಕೆ. ಈ ಶಂಕೆಗೆ ಪರಿಹಾರ ಹೇಗೆ? ಶ್ರೀಕೃಷ್ಣ ಭೀಷ್ಮರ ಬಳಿ ಕರೆದುಕೊಂಡು ಬಂದ. ಶರಶೆಯಲ್ಲಿ ಮಲಗಿದ ಭೀಷ್ಮರಿಂದ ಅವನಿಗೆ ಉಪದೇಶ ಮಾಡಿಸಿದ. ಅವರ ಉಪದೇಶ ಮಹಾಭಾರತದಲ್ಲಿ ವಿಸ್ತಾರವಾಗಿ ಮೂಡಿ ಬರ್ತದೆ. ರಾಜಾನುಶಾಸನ ಪರ್ವ ಅಂತ. ಶರಶೆಯಲ್ಲಿ ಮಲಗಿದ ಭೀಷ್ಮರಿಂದ ಅನುಶಾಸನ ಪರ್ವವನ್ನು ಉಪದೇಶ ಮಾಡಿಸಿದ. ಕೃಷ್ಣನನ್ನು ಸ್ತೋತ್ರ ಮಾಡಿದರು. ವೇದವ್ಯಾಸರು ಕೃಷ್ಣನನ್ನು ಕುರಿತು ಭೀಷ್ಮರು ಮಾಡಿದ ಸ್ತೋತ್ರವನ್ನು ಇಲ್ಲಿ ಹೇಳಿ ನಮಗೆ ತಿಳಿಸ್ತಾರೆ. ಅದಕ್ಕೆ ಭಾಗವತ ಭಾರತಾರ್ಥ ವಿನಿರ್ಣಯ ಅಂತ ನಾವು ಚಿಂತನೆ ಮಾಡ್ತೀವಿ. ಭೀಷ್ಮಕೃತ ಕೃಷ್ಣ ಸ್ತವರಾಜ ಅಂತ ಪ್ರಸಿದ್ಧ ಇದು. ಉಳಿದ ಎಲ್ಲ ಸ್ತೋತ್ರಗಳಿಗೆ ರಾಜನಂತಿರುವ ಸ್ತೋತ್ರ ಭೀಷ್ಮರು ಮಾಡಿದ ಸ್ತೋತ್ರ. ಯಾಕೆ ಈ ಸ್ತೋತ್ರಕ್ಕಷ್ಟು ರಾಜನಂತಿದ್ದಾನೆ ಅಂತ ಹೇಳ್ತಾರೆ? ಭೀಷ್ಮಸ್ತವ ರಾಜ ಅಂತ ಹೆಸರು ಕೊಟ್ರಂತೆ. ಯಾಕೆ ಅಂದರೆ ಒಂದೇ ಅಂಶ, ಜೀವನದಲ್ಲಿ ನಾವು ತಪ್ಪು ಮಾಡೋದು ದೊಡ್ಡದಲ್ಲ, ಮಾಡಿಬಿಟ್ನಲ್ಲ ಅಂತ ದೇವರ ಮುಂದೆ ಪಶ್ಚಾತ್ತಾಪ ಪಡೋದಿದೆಯಲ್ಲ ಅದು ಬಹಳ ದೊಡ್ಡದಂತೆ. ತಪ್ಪು ಮಾಡ್ತೀವಿ, ಮಾಡದೇ ಇರಲ್ಲ, ಆದರೆ ಮಾಡಿದ್ನಲ್ಲ, ಮಾಡಿದ್ದು ಗೊತ್ತಾಯಿತು, ಆಮೇಲೆ ವಾದ ಮಾಡಲಿಲ್ಲ. ನಮ್ಮಲ್ಲೇನಾಗಿದೆ ಅಂದರೆ ತಪ್ಪು ಮಾಡ್ತಾನೆ, ಸರಿ ಇದೆ ಅಂತ ವಾದ ಮಾಡ್ತಾನೆ. ಅದರಲ್ಲಿ ಏನು ತಪ್ಪು? ದೇವಸ್ಥಾನಗಳನ್ನು ಒಡೆದೆ, ಏನು ತಪ್ಪು? ವಾದ ಮಾಡ್ತಾನೆ. ದೇವರನ್ನು ಕೆಡವಿದೆ, ಅದರಲ್ಲೇನು ತಪ್ಪು? ಅವನಿಗೆ ವೃತ್ತಿ ಸಿಗದೇ ಇರೋ ಹಾಗೆ ಮಾಡಿದೆ, ಅದರಲ್ಲೇನು ತಪ್ಪು? ನೋಡಿ, ಸಮಾನತೆ ಹೆಸರಿನಲ್ಲಿ ಅಲ್ಲಲ್ಲೇ ನಡೀತಾ ಇರುವಂತಹ ಅಸಮಾನತೆ, ಹೆಸರು ಸಮಾನತೆ, ಇದೆಲ್ಲ ಮನುಷ್ಯರಲ್ಲಿ ವಿಚಿತ್ರವಾದ ಧೋರಣೆಗಳು. ಅಂದರೆ ತಪ್ಪು ಮಾಡಿಯೂ ಮನುಷ್ಯ ಅದನ್ನು ತಪ್ಪಲ್ಲ ಅಂತ ಸರಿ ಅಂತ ವಾದ ಮಾಡ್ತಾನೆ. ಭೀಷ್ಮ ಯುದ್ಧ ಮಾಡಿದ್ದು ದುರ್ಯೋಧನ ಪಕ್ಷದಲ್ಲಿ. ದಿನಕ್ಕೆ 10,000 ಸೈನಿಕರನ್ನ, ಪಾಂಡವರಲ್ಲಿ ಇದ್ದದ್ದನ್ನು ಅಗದಿ ಕಡಿಮೆ ಅಂದರೆ 10,000 ಸೈನಿಕರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. 10 ದಿನಗಳ ಕಾಲ ಸೇನಾಧಿಪತಿಯಾಗಿದ್ದ. ನಡೆದದ್ದೇ 18 ದಿನ. 10 ದಿನ, ದಿನಕ್ಕೆ 10,000 ಒಬ್ಬನೇ ಕೊಲ್ತಾ ಇದ್ದ ಅಂದರೆ ಭೀಷ್ಮನ ಪರಾಕ್ರಮ ಏನು? ಆದರೆ ದುರ್ಯೋಧನ ಪಕ್ಷದಲ್ಲಿ ಮಾಡಿದ್ದು. ಕೃಷ್ಣನ ವಿರುದ್ಧ, ಪಾಂಡವರ ವಿರುದ್ಧ ಯುದ್ಧ ಮಾಡಿದ. ಕೃಷ್ಣ ಧರ್ಮರಾಜನನ್ನು ಕರೆತಂದು ಉಪದೇಶ ಮಾಡಿರಿ ನಿಮ್ಮ ಮೊಮ್ಮಗನಿಗೆ ಅಂತ ಹೇಳಿದಾಗ ಮನಸ್ಸು ಕರೆಗೇ ಬಿಡ್ತು ಭೀಷ್ಮಾಚಾರ್ಯರು. ಅಂತಃಕರಣ ಕರೆಗೆ, ತಪ್ಪಾಯಿತು. ಉಪದೇಶ ಕೃಷ್ಣನೇ ಮಾಡ್ಬೋದಾಗಿತ್ತಲ್ಲ. ಯುದ್ಧ ರಣಾಂಗಣದಲ್ಲಿ ಮಾಡಲ್ಲ ಯುದ್ಧ ಅಂತಂದ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿ ಯುದ್ಧ ಮಾಡಿಸಿದ ಶ್ರೀಕೃಷ್ಣನಿಗೆ ಧರ್ಮರಾಜನಿಗೆ ಯುದ್ಧ ಎಲ್ಲ ಮುಗಿದ ಮೇಲೆ ಬಂದ ಸಂಶಯಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ದೊಡ್ಡದಿತ್ತೆ. ಆದರೆ ಕೃಷ್ಣ ಹಾಗೆ ಮಾಡಲಿಲ್ಲಲ್ಲ. ಕರುಣೆ, ಕೃಷ್ಣನ ಕರುಣೆ. ಯಾರ ಮೇಲೆ ಕೃಷ್ಣನ ಕರುಣೆ? ತಾನು ಸರ್ವಜ್ಞನಾದರೂ ಭೀಷ್ಮನಿಗೆ ಪ್ರಸಿದ್ಧಿ ಬರಲಿ, ಭೀಷ್ಮ ಬರೀ ವಿರೋಧ ಪಕ್ಷದ ನಾಯಕ ಅಂತ ಲೋಕ ತಿಳಿಯೋದು ಬೇಡ. ಭೀಷ್ಮ ಒಬ್ಬ ಸಾಧಾರಣ ವ್ಯಕ್ತಿ, ಬಹಳ ವರ್ಷ ಬದುಕಿದ್ದ ಅಂತ ಹೀಗೆ ತಿಳಿದು ಅವನ ಬಗ್ಗೆ ಯಾರೂ ಉದಾಸೀನ ಮಾಡಬಾರ್ದು. ಅವನ ಜ್ಞಾನ ಎಷ್ಟು ದೊಡ್ಡದು, ಜಗತ್ತಿಗೆ ಆ ಜ್ಞಾನ ಎಷ್ಟು ಲಾಭ ಆಗ್ತದೆ,
ಬೃಹಸ್ಪತಿ ಹತ್ರ, ಪರಶುರಾಮ ದೇವರ ಹತ್ರ 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ ಬಹಳ ದೊಡ್ಡ ಜ್ಞಾನ ಭಂಡಾರ. ಅವನಿಗೆ ಪ್ರಸಿದ್ಧಿ ಬರಲಿ, ಕೀರ್ತಿ ಬರಲಿ, ಶರಶೈಯಲ್ಲಿ ಮಲಗಿದಾಗ ಆ ಪಶ್ಚಾತ್ತಾಪ ಸ್ತೋತ್ರದ ರೂಪದಿಂದ ಹೊರಬರಲಿ, ನಾನು ಜಗತ್ತಿಗೆ ಪಶ್ಚಾತ್ತಾಪಕ್ಕೆ ಒಲಿತೇನೆ ಅಂತ ಭಕ್ತರೆಲ್ಲ ಅದನ್ನು ತಿಳಿದು ಅವರೂ ಪಶ್ಚಾತ್ತಾಪ ಪಡಲಿ, ಅವರಿಗೂ ನಾನು ಅನುಗ್ರಹ ಮಾಡ್ತೇನೆ. ಈ ಸಂದೇಶವನ್ನು ಜಗತ್ತಿಗೆ ಕೊಡಲಿಕ್ಕೆ ಕೃಷ್ಣ ಸರ್ವಜ್ಞನಾದರೂ ಭೀಷ್ಮರ ಬಳಿಗೆ ಬಂದು ಅವರಿಂದ ಸ್ತೋತ್ರ ಮಾಡಿಸ್ಕೊಂಡ. ಎಷ್ಟು ಅರ್ಥ ಇದೆ ನೋಡ್ರಿ ಇದು. ಈ ಸ್ತೋತ್ರದಲ್ಲಿ ಒಂದೆರಡು ಸ್ಟ್ಯಾಂಜಾ, ಅದರಲ್ಲಿ ಒಂದು ಬಹಳ ಪ್ರಮುಖವಾದ ಅಂಶ, ಎಷ್ಟು ಕರುಣೆ ಭಗವಂತನಿಗೆ ಭಕ್ತರ ಮೇಲೆ ಅನ್ನಲಿಕ್ಕೆ. ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ. ಇದು ಭೀಷ್ಮರು ಮಾಡಿದ ಸ್ತೋತ್ರದಲ್ಲಿ ಬರೋ ಒಂದು ವಾಕ್ಯ. ಇದರ ಅರ್ಥ ಏನು ಅಂದರೆ, ಭೀಷ್ಮರಂತಾರೆ, ಹೇ ಕೃಷ್ಣ, ನಿನ್ನ ನಿಯಮವನ್ನು ಮೀರಿ ಬಿಟ್ಟು ಕೈಬಿಟ್ಟು ನಿನ್ನ ಭಕ್ತನಿಗಾಗಿ ರಥದಲ್ಲಿ ಸಾರಥ್ಯ ಮಾಡ್ತಿದ್ದ ನೀನು ಕೈಯಲ್ಲಿ ಚಕ್ರ ಹಿಡಿದು ಎದುರುಗಡೆಗೆ ಬಂದುಬಿಟ್ಟಿಯಲ್ಲ, ಇದಕ್ಕಿಂತ ಕರುಣಾಸಾಗರ ಯಾರೋ ಸ್ವಾಮಿ ಅಂತಂದ್ರಂತೆ. ಆ ಕೈಯಲ್ಲಿ ರಥ ಹಿಡಿದು ನನ್ನ ಮೇಲೆ ಎರಗಿ ಬರುವ ನಿನ್ನ ಆ ರೂಪ ನನ್ನ ಮನಸ್ಸಿನಲ್ಲಿ ಈಗಲೂ ಸ್ಥಿರವಾಗಿ ಇದೆ, ಮುಂದೂ ಸ್ಥಿರವಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಇದು ಆ ಶ್ಲೋಕದ ಸಾರ. ಈ ಶ್ಲೋಕದ ಸಾರ ಹೇಳಿದ್ದು ಒಂದಾದರೆ ಒಳಗಿನ ಅಭಿಪ್ರಾಯ ಏನು, ಆಂತರ್ಯ ಏನು? ಭಗವಂತ ನಾನು ಚಕ್ರ ಎತ್ತಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ, ಆಯುಧ ಎತ್ತಲ್ಲ. ಭೀಷ್ಮ ಕೃಷ್ಣನ ಕೈಯಲ್ಲಿ ಆಯುಧ ಎತ್ತಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಅರ್ಜುನ ಭೀಷ್ಮ ದ್ರೋಣರು ಬಂದ ಕೂಡಲೇ ಗುರುಗಳು ಅನ್ನೋ ಭಾವದಿಂದ ಯುದ್ಧವನ್ನು ನಿಧಾನ ಮಾಡ್ತಾ ಇದ್ದ. 18 ದಿನದಲ್ಲಿ ಮುಗಿಸ್ಬೇಕಾಗಿದೆ. 5 ದಿನದಲ್ಲಿ ಭಾಗವತ, 18 ದಿನದಲ್ಲಿ ಮಹಾಭಾರತ ಯುದ್ಧ ಮುಗಿಸ್ಬೇಕಿದೆ. ಕೃಷ್ಣನ ಸಂಕಲ್ಪ. ಯುದ್ಧ ನಿಧಾನ ಮಾಡ್ತಿದ್ದಾನೆ. ಭೀಷ್ಮ ದ್ರೋಣರು ಬಂದ್ರಲ್ಲ ಅಂತ ಒಂದು ಸಲ ಕೃಷ್ಣನೇ ಎತ್ಕೊಂಡಂತೆ ಚಕ್ರ. ನೀ ಮಾಡ್ತೀಯೋ ನಾನು ಮಾಡಲಿಯೋ ಅನ್ನಂತೆ. ಅರ್ಜುನನಿಗೆ ಉತ್ಸಾಹ ಬರಬೇಕು. ಕೃಷ್ಣ ನೀನು ಮಾಡಬೇಡ, ನಾನು ಮಾಡ್ತೀನಿ ಅಂತ ಅಂದಿರಬೇಕು. ಭೀಷ್ಮರು ಮಾಡಿದ ಪ್ರತಿಜ್ಞೆಗೆ ಅವರ ಪ್ರತಿಜ್ಞೆ ಸತ್ಯ ಆಯಿತು ಅಂತ ಅನಿಸಿರಬೇಕು. ತನ್ನ ಪ್ರತಿಜ್ಞೆ ಭೀಷ್ಮರ ಪ್ರತಿಜ್ಞೆ ಬಿಟ್ಟು ಉಳಿದ ಸಂದರ್ಭದಲ್ಲಿ ಆಯುಧ ಎತ್ತಲ್ಲ ಅಂತ ಭಕ್ತರಿಗೆ ತಿಳಿಸಿರಬೇಕು. ಹೀಗೆ ಕೃಷ್ಣ ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾಂ ಸ್ವನಿಯಮಂ ಅಪಹಾಯ ಋತಮಧಿಕರ್ತುಂ ಅವಾಪ್ಲುತೋ ರಥಸ್ಥಃ. ರಥದಲ್ಲಿದ್ದ ಶ್ರೀಹರಿ ಜಗತ್ಪತಿ ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡ್ತಾನೆ ಅಂದರೆ ಇದಕ್ಕಿಂತ ಕರುಣಾಸಾಗರ ಜಗತ್ತಿನಲ್ಲಿ ಯಾರಿದ್ದಾರಪ್ಪ ಅಂತಂತಾರವರು. ಇದಲ್ವೇ ಭಕ್ತವಾತ್ಸಲ್ಯ? ನೈಜ ಭಕ್ತಿ ಮಾಡಿದವನು ವಿರೋಧ ಪಕ್ಷದಲ್ಲಿ ನಾಯಕನಾಗಿದ್ದರೂ ಸರಿ, ಅವನ ನನ್ನ ಭಕ್ತ ಅಂತ ಭಗವಂತ ಅವನ ಬಗ್ಗೆ, ಅವನ ಪ್ರತಿಜ್ಞೆಯ ಬಗ್ಗೆ ಆದರ ಕೊಡ್ತಾನೆ ಅಂದರೆ ವಿರೋಧ ಪಕ್ಷ ಅಲ್ವೋ, ಸ್ವಪಕ್ಷದಲ್ಲೇ ಇದ್ದು ದೇವರನ್ನು ಭಕ್ತಿ ಮಾಡದೇ ಇದ್ದರೆ ಹೆಂಗಪ್ಪ ಅಂತ ಭಗವಂತ ಭಕ್ತರಿಗೆಲ್ಲ ಕರೆಗೊಡುವಂಥ ಮಾತು ಇಲ್ಲಿ ಬರ್ತದೆ. ಇದು ಭೀಷ್ಮಸ್ತವ ರಾಜದ ಒಂದು ಅಪೂರ್ವ ಪ್ರಸಂಗ. ಇದನ್ನು ಅನುಸಂಧಾನ ಮಾಡಬೇಕು. ಎರಡನೇ ಪ್ರಸಂಗ ಮತ್ತೊಂದನ್ನು ಹೇಳ್ತಾರೆ. ಭಗವಂತ ಕುಂತಿ ಸ್ತೋತ್ರ ಮಾಡ್ತಾಳೆ. ಬಹಳ ವಿಸ್ತೃತವಾಗಿ ಮಾಡಿ ಕುಂತಿ ಕೊನೆಗೆ ಹೇಳುವ ಮಾತು, ಕೃಷ್ಣ ಇನ್ನು ಮುಂದೆ ಕಷ್ಟಗಳನ್ನು ಕೊಡದೇ ಇರಬೇಡ ಅಂತಂತಾಳೆ. ಕಷ್ಟಗಳ ಸಾಲನ್ನು ಹೇಳಿ ಪರಿಹರಿಸಿದ ನೀನು ಅಂತ ಪ್ರಾರ್ಥಿಸುವಾಗ ಇನ್ನು ಮುಂದೆ ಈ ಕಷ್ಟಗಳನ್ನು ನಿಲ್ಲಿಸಬೇಡ ಕೊಡೋದು ಅಂತಂದ್ಲಂತ. ಸಾಮಾನ್ಯವಾಗಿ ಕಷ್ಟಗಳನ್ನು ಕೊಡಬೇಡ ಅಂತ ಹೇಳೋರೇ ಜಾಸ್ತಿ, ನಿಲ್ಲಿಸಬೇಡ ಅಂತ ಹೇಳೋರು ಅಪರೂಪದಲ್ಲಿ ಅಪರೂಪ. ಒಂದು ರಹಸ್ಯ ಹೇಳ್ತೇನೆ, ಏನೂ ಕೊಡಬೇಡ ಅಂತ ಹೇಳೋದು ತಪ್ಪು, ಅದನ್ನು ಕೊಡು ಅಂತ ಹೇಳಿದರೂ ತಪ್ಪು, ಇದನ್ನು ಬಿಟ್ಟು ಅದನ್ನು ಕೊಡು ಅಂತ ಹೇಳೋದು ತಪ್ಪು. ಕೊಡು ಅಂತ ಹೇಳೋದೇ ತಪ್ಪಂತೆ ದೇವರಿಗೆ. ಇದು ಶಾಸ್ತ್ರ ಏನು ಹೇಳ್ತದೆ? ನಾವೇನು ತಿಳ್ಕೊಂಡಿದ್ದೇವೆ, ಮಾಡ್ತಿರೋದೇನಿದೆ ಎಲ್ಲವನ್ನು ಬೈಫರ್ತ್ಕೇಟ್ ಮಾಡ್ತಾರೆ.
ಏನು ಕೊಡಬೇಡ, ಅದು ತಪ್ಪಾಗ್ತದೆ. ನೀನು ಯಾರು ಹೇಳಲಿಕ್ಕೆ ಅಂತಾನೆ ಭಗವಂತ. ಅದನ್ನು ಕೊಡು, ಅದನ್ನಾದರೂ ಕೊಡು ಅಂತ ಅನ್ಲಿಕ್ಕೆ ನೀನು ಯಾರು? ಇದನ್ನು ಕೊಡಬೇಡ, ಅದನ್ನಾದರೂ ಯಾಕೆ ಹೇಳಿದಿ? ಮತ್ತು ಹಾಗಾದರೆ ಏನು ಅಂತ, ಏನು ಹೇಗೆ ಕೇಳಬೇಕು ಭಗವಂತನನ್ನು? ಶಾಸ್ತ್ರಗಳ ಅಧ್ಯಯನದ ರಹಸ್ಯ ಇದೆ. ನನಗೇನು ಯೋಗ್ಯನೋ, ನಿನಗೇನು ಕೊಡಬೇಕು ಅಂತಿದೇನೋ ಅದನ್ನು ಕೊಡು, ಇದಕ್ಕೆ ಬರಬೇಕಂತ ನೋಡ್ರಿ. ಇದು ನಿಜವಾದ ಪ್ರಾರ್ಥನೆಯ ರಹಸ್ಯ. ಇದು ಎಲ್ಲೂ ಹೇಳಲ್ಲ, ಆದರೆ ಶಾಸ್ತ್ರಗಳನ್ನು ಚೆನ್ನಾಗಿ ಅವಲೋಕನ ಮಾಡಿದಾಗ ನಮಗೆ ತಿಳಿದು ಬರೋ ರಹಸ್ಯ ಇದು. ನನಗೇನು ಯೋಗ್ಯನೋ, ಅದರಲ್ಲಿ ನಿನಗೇನು ಕೊಡಬೇಕು ಅಂತ ಸಂಕಲ್ಪ ಇದೆನೋ ಅದನ್ನು ಕೊಡು. ಅದು ಆರ್ಡ್ರಲ್ಲ, ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು. ಕೊಡು ಅಂದರೆ ಮತ್ತೆ ಆರ್ಡ್ರ್ ಆಗುವ ಸಂದರ್ಭ ಇರ್ತದಲ್ಲ. ಇದು ನೋಡಿ ಸರಿಯಾದ ತಿಳುವಳಿಕೆ. ಅದನ್ನೇ ಕುಂತಿ ಮಾಡಿದ್ದಾಳೆ. ಸ್ವಾಮಿ ಕಷ್ಟ ಕೊಡು ಅನ್ನಲಿಲ್ಲ, ಕಷ್ಟ ಕೊಡಬೇಡ ಅಂದಿಲ್ಲ, ಕೊಟ್ಟಾಗೆಲ್ಲ ರಕ್ಷಿಸಿದಿ ಅನ್ನೋ ತಿಳುವಳಿಕೆ ಇದೆ ನನಗೆ. ಮುಂದೂ ಅದನ್ನೇ ಕೊಡ್ತೀಯಾ, ಅದನ್ನೇ ಕೊಡು. ಕೊಡಲ್ವಾ, ಅದು ಬಿಡು. ಏನು ಮಾಡ್ತಿ ನಿನಗೆ ಬಿಟ್ಟದ್ದು. ಇದೇ ನೋಡಿ ನಾವು ಮಾಡಬೇಕಾದ ಭಾಗವತದ ಧರ್ಮ ಅಂತ. ಬೇರೆ ಏನೂ ಮಾಡೋದು ಬೇಡ. ಇವತ್ತೇ ಈ ಸಂಕಲ್ಪ ಮಾಡೋಣ, ನಾಳೆಯಿಂದ ನಮ್ಮನ್ನು ಬದಲಾವಣೆ ಮಾಡಿಬಿಡ್ತಾನೆ ಭಗವಂತ. ಅಂತೂ ನಾನು ಯಾರು ಅಂತ ಇವತ್ತಾದರೂ ಅರ್ಥ ಆಯ್ತಲ್ಲ ನಿನಗೆ ಅಂತಂತಾನೆ ಭಗವಂತ. ಅದನ್ನು ಕೊಡಬೇಡ, ಇದನ್ನು ಕೊಡು, ಇದನ್ನು ಕೊಡಬಾರ್ದಾಗಿತ್ತು, ಕೊಟ್ಟದ್ದು ಸರಿ ಹೋಗಲಿಲ್ಲ, ಅದನ್ನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ. ಛೇ 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 ಯಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೀಯೋ? ಯಾಕೆ ತಲೆ ಕೆಡಿಸ್ಕೊಂಡಿದ್ದಿ? ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ಒಬ್ಬ ಭಕ್ತನ ಸ್ಥಾನದಲ್ಲಿ ನಿಂತು ಕುಂತಿ ಆಡಿದ ಮಾತಿನ ರಹಸ್ಯವನ್ನು ಅರಿತು, ನಾವು ನೀವುಗಳೆಲ್ಲ ಕುಂತಿಯಂತೆ ಕೊಟ್ಟದ್ದನ್ನೆಲ್ಲ ನೀನೇ ಕೊಟ್ಟು ರಕ್ಷಿಸಿದಿ ಅಂತ ಭಾವಿಸಿ ಪ್ರಾರ್ಥಿಸಿ ಅವನಲ್ಲೇ ಅದನ್ನು ಸಮರ್ಪಿಸಿ ಇನ್ನು ಮುಂದೆ ಕೊಡುವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಆರ್ಡರ್ ಮಾಡದೇನೆ ಏನು ಕೊಡಬೇಕು ಅಂತಿದೆ, ನನ್ನ ಅರ್ಹತೆಗೆ ಏನು ಅನುಗುಣನೋ, ನಿನ್ನ ಸಂಕಲ್ಪ ಏನಿದೆಯೋ ಅದನ್ನು ಕೊಟ್ಬಿಡು ಸ್ವಾಮಿ ಅಂತ ಇಷ್ಟು ಕೇಳಿಬಿಟ್ರೆ ಅದೇ ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ಇದು ಇದರ ರಹಸ್ಯ ಅಂತ ನಾವು ಚಿಂತನೆ ಮಾಡಬೇಕು. ಕುಂತಿ ಸ್ತೋತ್ರ. ಇನ್ನು 2ನೇ ಸ್ಕಂದದಲ್ಲಿ ಬರುವ ಬ್ರಹ್ಮದೇವರು ನಾರದರ ಸಂವಾದದಲ್ಲಿ ಮೂಡಿ ಬರುವ ರಹಸ್ಯ, ಅದನ್ನು ನಾಳೆಯ ದಿವಸ ವಿಸ್ತಾರ ಮಾಡೋಣ. ಅಲ್ಪಾರಂಭ ಕ್ಷೇಮಕರ. ಆರಂಭ ಯಾವಾಗಲೂ ಅಲ್ಪವಾಗಿ ಮಾಡಬೇಕಂತ. ಪಾಯಸ ಸ್ವಲ್ಪೇ ತೊಗೊಳ್ಬೇಕಂತೆ. ಮೊದಲೇ ಭಾಳ ಅಂತ ಹಾಕಿರ್ತಾರೆ ಅಂತಿಲ್ಲ, ಸ್ವಲ್ಪ ಹಾಕಿರ್ತಾರೆ. ಆರಂಭ ಅಲ್ಪ ಇರಬೇಕಂತೆ. ಬರ್ತಾ ಬರ್ತಾ ಅದನ್ನು ಹೆಚ್ಚು ತೊಗೊಳ್ಬೇಕು ಅಂತ ನಮ್ಮಲ್ಲಿ ನಿಯಮ. ಹಾಗಾಗಿ ಅಲ್ಪ ಆರಂಭ ಆಗಿದೆ. ನಾಳೆಯಿಂದ ವಿಸ್ತಾರ ಮಾಡೋ ಪ್ರಯತ್ನ ಮಾಡ್ತೇನೆ. ಕೇವಲ ಸಂದೇಶಗಳೊಂದಿಗೆ ಭಾಗವತದ ಆ ಮಾತುಗಳು ನಮಗೆ ಸ್ಫುರಣ ಮಾಡುವ ಅರ್ಥ, ನಮ್ಮನ್ನು ಸ್ಫೂರ್ತಿಗೊಳಿಸುವ ಆ ತತ್ವ ಏನು ಅನ್ನೋದನ್ನು ಮಾತ್ರ ಈ ವಿಷಯವನ್ನು ಇಟ್ಟುಕೊಂಡು ಪ್ರವಚನ ಮಾಡ್ತೇನೆ. ನಾಳೆ ಸರಿಯಾದ ಸಮಯಕ್ಕೆ ಮತ್ತು ಭಾಗವಹಿಸೋಣ. ನಾಳೆ ಭಾಗವತವನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.